ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಿಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾन्तಂ ಆಚಾರ್ಯ ಭಕ್ತಿ ಪರಿಪೂತಮನರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜಪದಾಬ್ಜ ಭೃಂಗ ಶ್ರೀವಾಸ ಯೋಗಿ ಗುರುನಾರ್ಪಿತ ಭಾರಮೀಶೆ ಭಕ್ತ್ಯಾದಿಪೂರ್ಣ ವರದಾರ ಕೃಪಾತ್ ಚಿಹ್ನಂ ಶ್ರೀ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರ ಕೃಪಾಶ್ರಯಂ ರಂಗೇಶಪಾದ ವಿನತಂ ಶ್ರೀನಿವಾಸ ಮುನಿಂ ಭಜೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ यो नित्यमच्युतपदाम्बुजयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्यैकसिन्धो रामानुजस्य चरणौ शरणं प्रपद्ये. विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतम् यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे. वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां. कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं. यति परिपृढो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवीयातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारलिहः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां. श्रीमते रामानुजाय नमः. निगमान्त महादेशिकाय नमः. ಮನನಿಷ್ಠೆಯ ವಿಷಯಗಳನ್ನೆಲ್ಲ ಹೇಳಿ ಆ ಜ್ಞಾನನಿಷ್ಠೆಯನ್ನು ಸಂಪಾದಿಸಬೇಕಾದರೆ, ಇಂದ್ರಿಯಗಳ ನಿಯಮಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಅವನಿಗೆ ಪರಮಾತ್ಮನ ದಿವ್ಯಮಂಗಳ ವಿಗ್ರಹದ ಧ್ಯಾನವು ಬಹಳ ಅವಶ್ಯಕ ಅನ್ನುವ ವಿಷಯವನ್ನು, ಇಂದ್ರಿಯಗಳ ನಿಗ್ರಹ ಹೇಗೆ ಮಾಡೋದು, ಆರಂಭದಲ್ಲಿಯೇ ಯತಮಾನ ಸಂಜ್ಞೆ ಅನ್ನೋ ಮೊದಲನೇ ಹಂತಕ್ಕೆ ಹೋಗಬೇಕಾದ್ರೆ ವಿಷಯಗಳಿಂದ ಹಿಂತೆಗೆದುಕೊಳ್ಳಬೇಕಲ್ಲ. ಇಂದ್ರಿಯಗಳನ್ನು ಪೂರ್ಣವಾಗಿ ನಿಯಮನ ಮಾಡಿ ಸ್ಥಿತಪ್ರಜ್ಞತೆಯನ್ನು ಸಾಧಿಸೋದು ಅಂದರೆ ಸಾಮಾನ್ಯ ವಿಷಯವಲ್ಲ. ಅದು ಹೇಗೆ ಮಾಡೋದು ಬಹಳ ಕಷ್ಟವಲ್ಲ. ಇಂದ್ರಿಯಗಳು ವಿಷಯಗಳಲ್ಲಿಯೇ ಎಳ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಉಪಾಯವನ್ನು ಪರಮಾತ್ಮನು ಈ ಶ್ಲೋಕದಲ್ಲಿ ಹೇಳ್ತಾರೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಎಲ್ಲವನ್ನೂ ನಿಯಮನ ಮಾಡಿಕೊಂಡು ನನ್ನನ್ನು ಧ್ಯಾನ ಮಾಡಬೇಕು ಅಂತ ಕೃಷ್ಣನು ಹೇಳ್ದ. ಇಲ್ಲಿ ವಿವಕ್ಷೆ ಏನು ಅಂದರೆ ವಕ್ತುಮಿಚ್ಛಾ ಅಂತ ವಿವಕ್ಷ. ಸಂಯಮ್ಯ ಅಂದರೆ ಪೂರ್ಣವಾದ ಇಂದ್ರಿಯ ಜಯವಲ್ಲ ಇಲ್ಲಿ ಹೇಳಿರೋದು. ಆರಂಭ ದಶೆಯಲ್ಲಿ ವಿಷಯಗಳಲ್ಲಿ ಹೋಗದೆ ಇರೋ ಹಾಗೆ ಮಾಡೋದು ಅಷ್ಟೇ ಆರಂಭ ದಶೆಯಲ್ಲಿರುವಂತಹ ಸಂಯಮನ ಇಲ್ಲಿ ಹೇಳ್ತಾ ಇರೋದು. ಅದನ್ನು ಪೂರ್ಣವಾಗಿ ವಶಗೊಳಿಸ್ಕೊಳ್ಬೇಕಾದ್ರೆ ಪರಮಾತ್ಮನನ್ನು ಧ್ಯಾನ ಮಾಡಬೇಕು, ಅವನ ದಿವ್ಯಮಂಗಳ ವಿಗ್ರಹವನ್ನು. ಅವನ ಅನುಗ್ರಹದಿಂದಲೇ ಸಾಧಿಸಕ್ಕೆ ಸಾಧ್ಯ. ಇದು ಒಬ್ಬ ಚೇತನನ ಪ್ರಯತ್ನವನ್ನು ತಿಳಿಸುತ್ತೆ. ಪ್ರಯತ್ನ ಮಾಡಿದ್ರೆ ಪರಮಾತ್ಮನು ಅದನ್ನು ಪೂರ್ತಿಗೊಳಿಸ್ತಾನೆ ಅವನ ಅನುಗ್ರಹವನ್ನು ಪ್ರಾರ್ಥಿಸಿದರೆ. ಆದ್ದರಿಂದ ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹೀಗೆ ಪರಮಾತ್ಮನ ಅನುಗ್ರಹದಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡ್ರೆ ಅವನು ಸ್ಥಿತಪ್ರಜ್ಞನಾಗುವುದು ಸಾಧ್ಯ. ಅಸ್ಯ ಸರ್ವಸ್ಯ ಪರಿಜಿಹೀರ್ಷತೆಯ ವಿಷಯಾನುರಾಗಯುಕ್ತತೆಯ ದುರ್ಜಯಾನಿ ಇಂದ್ರಿಯಾಣಿ ಸಂಯಮ್ಯ ಚೇತಸಃ ಶುಭಾಶ್ರೇ ಭೂತೆ ಮಯಿ ಮನೋ ಅವಸ್ಥಾಪ್ಯ
ಸಮಾಹಿತ ಆಸೀತ ಅಂತ ಹೇಳಿದರು. ಇಲ್ಲಿ ಇಲ್ಲಿ ಎಲ್ಲ ಎಲ್ಲವನ್ನೂ ಪರಿಹಾರ ಮಾಡೋದು ಅಂತ ಅರ್ಥ. ಇಲ್ಲಿ ಇಂದ್ರಿಯಗಳನ್ನ ಹೇಗೆ ಜಯಿಸೋದು ಅಂತ ಹೇಳುವಾಗ ಇದಕ್ಕೆ ಇಲ್ಲಿ ಹೇಳ್ತಾರೆ, ಇದೆಲ್ಲವನ್ನು ಪರಿಹಾರ ಮಾಡೋದಕ್ಕೆ ನನಗೆ ಇಂದ್ರಿಯಗಳು ಬಲವಾಗಿದೆ, ಆದ್ದರಿಂದ ಅದನ್ನ ನಾವು ಹೇಗೆ ನಿಯಮನ ಮಾಡೋಕ್ಕೆ ಸಾಧ್ಯ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಹೇಳಿದಾಗ ಇದೆಲ್ಲವನ್ನು ಪರಿಹಾರ ಮಾಡೋಕ್ಕೆ ಮತ್ತೆ ವಿಷಯಾನುರಾಗದಲ್ಲಿಯೇ ಯುಕ್ತವಾಗಿರುವುದರಿಂದ ದುರ್ಜಯವಾದ ಇಂದ್ರಿಯಗಳನ್ನು ಸಂಯಮ ಮಾಡಿ ನಿಯಮನ ಮಾಡಿ ಚೇತಸಃ ಶುಭಾಶ್ರಯ ಭೂತೆ ಮಯಿ ಮನಃ ಅವಸ್ಥಾಪ್ಯ ಸಮಾಹಿತ ಆಸೀತ. ಅವನು ತನ್ನ ಮನಸ್ಸನ್ನು ಶುಭ ಆಶ್ರಯಭೂತವಾದ ಪರಮಾತ್ಮನಲ್ಲಿ, ಬೇರೆ ಯಾರಿಗೂ ಶುಭಾಶ್ರಯತ್ವ ಅನ್ನೋದು ಇಲ್ಲ. ಆದ್ದರಿಂದ ಪರಮಾತ್ಮ ಒಬ್ಬನಿಗೆ ಶುಭಾಶ್ರಯ ಅಂತ ಹೇಳಲ್ಪಟ್ಟಿದೆ. ದಿವ್ಯಮಂಗಳ ವಿಗ್ರಹವೇ ಶುಭಾಶ್ರಯ ಅಂತ ಹೇಳಲ್ಪಡುತ್ತೆ. ಲೋಕದಲ್ಲಿರುವ ದೇವತೆಗಳಿಗೆಲ್ಲ ಆಶ್ರಯತ್ವವಿದೆ, ಶುಭತ್ವ ಅನ್ನೋದು ಇಲ್ಲ. ಅವರೆಲ್ಲ ಕರ್ಮವಶ್ಯರಾದ್ದರಿಂದ ಅವರೆಲ್ಲರೂ ಕೂಡ ದೋಷಯುಕ್ತರೇ ಆಗಿದ್ದಾರೆ ಕರ್ಮವಶ್ಯರಾಗಿರೋದ್ರಿಂದ. ಮುಕ್ತರು ನಿತ್ಯರು ಹೇಗೆ ಅಂದರೆ ಅವರಿಗೆ ಶುಭತ್ವವಿದೆ, ಆಶ್ರಯತ್ವವಿಲ್ಲ. ಅವರು ಮೋಕ್ಷವನ್ನು ಕೊಡೋಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನಿಂದಲೇ ಮೋಕ್ಷವು ನಮಗೆ ಸಿಗುವಂತಹದ್ದು. ಆದ್ದರಿಂದ ಶುಭಾಶ್ರಯ ಅನ್ನುವುದು ಎರಡೂ ಪರಮಾತ್ಮನಲ್ಲಿಯೇ ಸಾಧ್ಯ. ಅದನ್ನು ಮನಸ್ಸಿ ಮದ್ವಿಷಯೇ ಸತಿ, ಮನಸ್ಸು ಪರಮಾತ್ಮನನ್ನ ವಿಷಯವಾಗಿ ಹೊಂದಿದ್ದರೆ ನಿರ್ದಗ್ಧ ಅಶೇಷ ಕಲ್ಮಶತೆಯ ನಿರ್ಮಲೀಕೃತ ವಿಷಯಾನುರಾಗಿರಹಿತ ಮನಃ, ನಿರ್ಮಲವಾದಂತಹ ವಿಷಯದಲ್ಲಿ ಅನುರಾಗ, ಒಂದು ಆಳವಾದ ಆಸೆ, ದೀರ್ಘವಾದ ಆಸೆ, ಸಂಘ ಅದು ಇಲ್ಲದೆ ಇರುವಂತಹ ಮನಸ್ಸು ಇಂದ್ರಿಯಾಣಿ ಸ್ವವಶಾನಿ ಕರೋತಿ. ಆಗ ಮನಸ್ಸು ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿರುವ ದೋಷಗಳೆಲ್ಲ ನಾಶವಾಗಬೇಕು. ಪರಮಾತ್ಮನನ್ನು ಧ್ಯಾನ ಮಾಡಿದ್ರೆ ಇತರ ದೋಷಗಳೆಲ್ಲ ನಾಶವಾಗುತ್ತೆ. ತತಃ ವಶ್ಯೇಂದ್ರಿಯ ಮನಃ ಆತ್ಮದರ್ಶನಾಯ ಪ್ರಭವತಿ. ಆಗಲೇ ಅವನು ಆತ್ಮದರ್ಶನ ಮಾಡುವುದಕ್ಕೆ ಪ್ರಯತ್ನ ಪಡ್ತಾನೆ, ಸಾಧ್ಯವಾಗುತ್ತೆ. ಅದಕ್ಕೆ ವಿಷ್ಣು ಪುರಾಣದ ಒಂದು ಪ್ರಮಾಣವನ್ನು ತೋರಿಸ್ತಾರೆ. ಯಥಾ ಅಗ್ನಿ ಉದ್ಧತ ಶಿಖಃ ಕಕ್ಷಂ ದಹತಿ ಸಾನಿಲಃ ತಥಾ ಚಿತ್ತಸ್ಥಿತೋ ವಿಷ್ಣು ಯೋಗಿನಾಂ ಕಿಲ್ಬಿಷಾಂ ಅಂತ ಹೇಳಿ. ಆ ಅಗ್ನಿ ಚೆನ್ನಾಗಿ ಜ್ವಲಿಸುತ್ತಿರುವ ಒಂದು ಅಗ್ನಿಯು ಒಂದು ಒಣಗಿದ ಕಾಷ್ಠ ಅಂತ ಅರ್ಥ. ಕಕ್ಷ ಅನ್ನೋದಕ್ಕೆ 10-15 ವಿವಿಧವಾದ ಅರ್ಥಗಳಿದೆ, ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದಂತಹ ಬೇರೆ ಬೇರೆ ಅರ್ಥಗಳಿದೆ. ಕಕ್ಷ ಅಂದರೆ ಒಂದು ಕೋಣೆ ಅಂತ ಅರ್ಥವಿದೆ, ಒಣಗಿದ ಕಾಷ್ಠ ಅಂತ ಅರ್ಥವಿದೆ, ಬೇಕಾದಷ್ಟು ಅರ್ಥಗಳು ಬರುತ್ತೆ. ಅದಕ್ಕೆ ವೈಜಯಂತಿ ಕೋಶದಲ್ಲಿ ಹೇಳಲ್ಪಟ್ಟಿದೆ ಅರ್ಥಗಳೆಲ್ಲ. ಆ ಒಣಗಿದ ಕಾಷ್ಠ ಅಂತ ಇಲ್ಲಿ ಅರ್ಥ. ಆ ಅಗ್ನಿಯು, ಜ್ವಲಿಸುತ್ತಿರುವ ಅಗ್ನಿಯು ಒಣಗಿದ ಕಾಷ್ಠವನ್ನು ಹೇಗೆ ಪೂರ್ಣವಾಗಿ ಆ ವಾಯುವಿನ ಸಹಾಯದಿಂದ ಎಲ್ಲವನ್ನು ದಹಿಸಿಬಿಡುತ್ತೋ ಹಾಗೆ ಚಿತ್ತಸ್ಥಿತ ವಿಷ್ಣು, ನಮ್ಮ ಮನಸ್ಸಿನಲ್ಲಿ ನೆನೆಸಿರುವಂತಹ ಪರಮಾತ್ಮನ ಧ್ಯಾನವು ಯೋಗಿಗಳ ಎಲ್ಲ ಕಲ್ಮಶಗಳನ್ನು ನಾಶಪಡಿಸುತ್ತೆ ಅಂತ ಹೇಳುವಂತಹದ್ದು. ಇತಿ ತದಾಹ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಇತಿ. ವಶೇ ಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರ ಇಂದ್ರಿಯಗಳು ತನ್ನ ವಶದಲ್ಲಿ ಇರುತ್ತೋ ಅವನಿಗೆ ಪೂರ್ಣವಾಗಿ ಎಲ್ಲವೂ ಕೂಡ ಅವನ ಪ್ರಜ್ಞೆಯು ಪ್ರತಿಷ್ಠಿತವಾಗಿರುತ್ತೆ. ಅದರಿಂದಲೇ ಅವನು ಆತ್ಮದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಇಲ್ಲಿ ಅರ್ಥ. ಇಲ್ಲಿ ಇನ್ನೊಂದು ಪ್ರಮಾಣವನ್ನು ಕೊಡ್ತಾರೆ ಇದಕ್ಕೆ. ಅಗ್ನಿ ಉದ್ಧತ ಶಿಖಃ ಅನ್ನೋದಕ್ಕೆ ಅದು ಯಾವ ಗ್ರಂಥ ಅನ್ನೋದನ್ನ ಗರುಡ ಪುರಾಣದಲ್ಲಿಯೂ ಈ ಶ್ಲೋಕ ಹೇಳಲ್ಪಟ್ಟಿದೆ. ಗಾರುಡ ಪುರಾಣ ಅಂತ ಹೇಳಿ ಗರುಡ ಪುರಾಣದಲ್ಲಿಯೂ ಈ ಶ್ಲೋಕವು ಪ್ರಮಾಣವಾಗಿ ಹೇಳಲ್ಪಟ್ಟಿದೆ. ಇಲ್ಲಿ ಪರಮಾತ್ಮನ ಈ ಉಪಾಯವನ್ನು, ಇಂದ್ರಿಯಗಳ ನಿಗ್ರಹ ಮಾಡುವುದಕ್ಕೆ ಉಪಾಯವನ್ನು ಇಲ್ಲಿ ಉಪದೇಶ ಮಾಡ್ತಾ ಇರೋದು ಕೃಷ್ಣನು. ಅದನ್ನ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಸ್ವಲ್ಪ. ತರ್ಹಿ ಅನ್ಯೋನ್ಯಾಶ್ರಯ ದೂಷಿತೆ ಅರ್ಥೆ ಸಾಧ್ಯ ಸಾಧನ ಭಾವ ಕಥಂ ಪೂರ್ವೋಪದಿಷ್ಟ ಇತ್ಯತ್ರ ಉಚ್ಯತೆ. ಸ್ಥಿತಪ್ರಜ್ಞತೆಗೆ ಇಂದ್ರಿಯಗಳ ನಿಯಮನ ಮಾಡಬೇಕು ಅಂತ ಹೇಳಿದ್ರು. ಇಂದ್ರಿಯ ನಿಯಮಗಳ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಇದು? ಇಂದ್ರಿಯ ನಿಯಮನ ಮಾಡೋ ತನಕ ಸ್ಥಿತಪ್ರಜ್ಞತೆ ಬರೋದಿಲ್ಲ, ಅದು ಬರೋ ತನಕ ಇಂದ್ರಿಯಗಳ ನಿಯಮನವಾಗೋದಿಲ್ಲ.
ಇದು ಸಾಧ್ಯ ಸಾಧನ ಭಾವ ಎರಡಕ್ಕೂ ಬಂದು ಇದು ಅನ್ಯೋನ್ಯಾಶ್ರಯವಾಯ್ತಲ್ಲ ಅಂತ ಹೇಳಿದ್ರೆ ಇದಕ್ಕೆ ಉಪಾಯವನ್ನ ತಿಳಿಸ್ತಾರೆ ಇಲ್ಲಿ. ಅನ್ಯೋನ್ಯಾಶ್ರಯಾದಿ ದೋಷಸ್ಯ ಸಂಯಮ್ಯ ಅಸ್ಯ ಅಸ್ಯ ಅಂತ ಹೇಳಿದ್ರೆ ಇಲ್ಲಿ ವಿರುದ್ಧವಾದ ಅಸ್ಯ ಸರ್ವಸ್ಯ ಪರಿಜಿಹೀರ್ಷಯ ಎಲ್ಲ ಸಂದೇಹಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಸ್ಥಿತಪ್ರಜ್ಞೆ ಸಾಧಿಸುವುದು ಬಹಳ ಕಷ್ಟ. ಇಂದ್ರಿಯಗಳನ್ನು ಜಯಿಸುವುದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಪರಿಹಾರ ಅದನ್ನ ಇಲ್ಲಿ ಹೇಳ್ತಾರೆ. ವಿಷಯ ಸ್ಪರ್ಶ ನಿವಾರಣ ಮಾತ್ರ ಅತ್ರ ಉಚ್ಯತೆ ನತು ಇಂದ್ರಿಯ ಜಯಾವಸ್ಥಾ. ಸ್ವಾಮಿ ದೇಶಿಕರು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ವಿಷಯ ಸ್ಪರ್ಶ ನಿವಾರಣ ಮಾತ್ರ ಅಷ್ಟೇ. ವಿಷಯಗಳನ್ನ ಇಂದ್ರಿಯಗಳು ಸ್ಪರ್ಶದೇ ಇರುವ ಹಾಗೆ ಮಾಡ್ಕೊಳ್ಬೇಕು ಅಷ್ಟೇನೆ ಹೊರತು ಇದು ಮೊದಲ ಹಂತವನ್ನು ಹೇಳುತ್ತೆ. ಇಂದ್ರಿಯ ಜಯದ ಅವಸ್ಥೆಯನ್ನು ಹೇಳಲ್ಲ ಇದು. ಮತ್ಪರಹ ಇತ್ಯತ್ರ ಮತ್ಪರಹ ಅಂತ ಹೇಳಿದ್ರೆ ಪರಮಾತ್ಮನ ನನ್ನ ಪರವಾಗಿದ್ದರೆ ಮನಸ್ಸು ಅದರಲ್ಲಿ ಏನು ವಿಶೇಷ ಅನ್ನೋದನ್ನ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಇಲ್ಲಿ. ವಕ್ತೃ ವಿಗ್ರಹ ವೈಶಿಷ್ಟ್ಯ ವಿವಕ್ಷಯ ಹೇಳುತ್ತಿರುವ ಉಪದೇಶ ಮಾಡ್ತಿರುವ ಪರಮಾತ್ಮ ಅವನ ವಿಗ್ರಹ ವೈಶಿಷ್ಟ್ಯವನ್ನ ಹೇಳಬೇಕು. ದಿವ್ಯಮಂಗಳ ವಿಗ್ರಹದ ವೈಶಿಷ್ಟ್ಯವನ್ನ ಹೇಳುವುದಕ್ಕೋಸ್ಕರ ಸಿದ್ಧಂ ಶುಭಾಶ್ರಯ ವಿಗ್ರಹ ವಿಶೇಷವತ್ವಂ ಚೇತಸಃ ಇತ್ಯಾದಿನ ವಿವೃತಂ. ಶುಭಾಶ್ರಯ ವಿಶೇಷವತ್ವ ಅದು ಹೇಳಲ್ಪಟ್ಟಿದೆ. ಶುಭ ಶಬ್ದೇನ ಹಿರಣ್ಯಗರ್ಭಾದೇಹೆ, ಆಶ್ರಯ ಶಬ್ದೇನ ಪರಿಶುದ್ಧ ಆತ್ಮಸ್ವರೂಪಸ್ಯ ಚ ವ್ಯವಚ್ಛೇದ. ಪರಿಶುದ್ಧವಾದ ಆತ್ಮಸ್ವರೂಪ ಶುದ್ಧವಾಗಿದ್ದರೂ ಕೂಡ ಆಶ್ರಯತ್ವವಿಲ್ಲ. ಆದರೆ ಹಿರಣ್ಯಗರ್ಭಾದಿಗಳು ಅವರಿಗೆ ಆಶ್ರಯತ್ವವಿದೆ, ಶುಭತ್ವವಿಲ್ಲ. ಅವರ ಒಂದು ವ್ಯವಚ್ಛೇದ. ಶುಭ ಅನ್ನೋದ್ರಿಂದ ಹಿರಣ್ಯಗರ್ಭಾದಿಗಳು ವ್ಯವಚ್ಛೇದ, ಆಶ್ರಯ ಅನ್ನೋದ್ರಿಂದ ಪರಿಶುದ್ಧ ಆತ್ಮಸ್ವರೂಪವು ಆಶ್ರಯ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಅದಕ್ಕೆ ರೂಪವಿಲ್ಲ. ಆದ್ದರಿಂದ ಬರೀ ಜ್ಞಾನ ಸ್ವರೂಪ ಅಂತ ಮಾಡಬೇಕು. ಮತ್ತೆ ಅಂತಹ ಶುದ್ಧವಾದ ಆತ್ಮರುಗಳು ಕೂಡ ಮೋಕ್ಷವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವರಿಗೆ ಶುಭಾಶ್ರಯತ್ವ ಅನ್ನೋದು ಪರಮಾತ್ಮನ ದಿವ್ಯಮಂಗಳ ವಿಗ್ರಹದಲ್ಲಿಯೇ. ಪರಿಶುದ್ಧ ಆತ್ಮನಿಗೆ ಒಂದು ವಿಗ್ರಹವಿಲ್ಲದೆ ಇರುವುದರಿಂದ ಆಶ್ರಯತ್ವವೂ ಇಲ್ಲ, ಧ್ಯಾನ ಮಾಡುವುದು ಬಹಳ ಕಷ್ಟ. ಯುಕ್ತ ಶಬ್ದೇನ ಅತ್ರ ವಿಷಯ ಸ್ವಭಾವಾತ್ ಸುಕರಂ ಚಿತ್ತ ಸಮಾಧಾನಂ ವಿವಕ್ಷಿತಮಿತ್ಯಾಹ ಸಮಾಹಿತಃ ಇತಿ. ಯುಕ್ತ ಅಂತ ಹೇಳಿದ್ರೆ, ಯುಕ್ತ ಅಂದರೆ ಯೋಗ ಅಂದರೆ ಅದರೊಡನೆ ಸಂಬಂಧ, ಚೆನ್ನಾಗಿ ಆಳವಾದ ಅದರೊಡನೆ ಸಂಬಂಧವನ್ನ ಪಡಿಸೋದು, ಅದರಲ್ಲಿಯೇ ತತ್ಪರನಾಗಿರುವಂತಹದ್ದು. ಅದು ಹೇಗೆ ಅಂತ ಹೇಳಿದ್ರೆ ವಿಷಯದ ಸ್ವಭಾವದಿಂದ ಸುಕರವಾಗುತ್ತೆ, ಬಹಳ ಸುಲಭವಾಗುತ್ತೆ. ಆ ವಿಷಯ ಹೇಗಿದೆ ಅಂದರೆ ಪರಮಾತ್ಮನ ದಿವ್ಯಮಂಗಳ ವಿಗ್ರಹ ಬಹಳ ಅನುಕೂಲವಾಗಿರುವಂತಹದ್ದು. ಆದ್ದರಿಂದ ಅದರಿಂದ ಉಂಟಾಗುವಂತಹ ಚಿತ್ತ ಸಮಾಧಾನವು ಸುಲಭವಾಗಿ ಲಭಿಸುತ್ತೆ ಅನ್ನೋದನ್ನ ಹೇಳ್ತಿರೋದು ಸಮಾಹಿತ. ಮತ್ಪರಹ ಇತ್ಯೇತಾವತ ಕಥಂ ಅನ್ಯೋನ್ಯಾಶ್ರಯಾದಿ ಪರಿಹಾರ ಅಂದರೆ ಮನಸ್ಸಿ ನನ್ನನ್ನು ಧ್ಯಾನ ಮಾಡ್ತಾ ಇದ್ರೆ ನಿನಗೆ ಇಂದ್ರಿಯ ಜಯವು ಸಾಧ್ಯವಾಗುತ್ತೆ. ಅಂದರೆ ಹೇಗೆ ಸಾಧ್ಯವಾಗುತ್ತೆ ಅಂದರೆ ಮನಸ್ಸಿನ ದೋಷಗಳೆಲ್ಲ ಕಲ್ಮಶಗಳೆಲ್ಲ ನಾಶವಾಗುತ್ತೆ ಅದರಿಂದ ಇಲ್ಲಿ ಭಾಷ್ಯಕಾರರು ಹೇಳಿದ್ರು ಅಶೇಷ ಎಲ್ಲ ಕೂಡ ನಿರ್ದಗ್ಧ ಅಶೇಷ ಕಲ್ಮಶತೆಯ ಅಂತ ಹೇಳಿದ್ರು. ಅಶೇಷ ಕಲ್ಮಶ ಅಂದ್ರೆ ಏನರ್ಥ ಇಲ್ಲಿ? ಅಶೇಷ ಅಂದ್ರೆ ಸ್ವಲ್ಪವೂ ಉಳಿದೇ ಇರೋ ಹಾಗೆ. ಅಶೇಷ ಕಲ್ಮಶ ಅಂತ ಹೇಳಿಬಿಟ್ರೆ ಆವಾಗ ಅವನಿಗೆ ಪರಮಾತ್ಮನ ದರ್ಶನವೇ ಆಗ್ಬಿಡ್ಬೇಕಲ್ಲ. ಅಶೇಷ ಕಲ್ಮಶ ಅಂದ್ರೆ ಏನಿಲ್ಲಿ ಅದನ್ನು ವಿವರಿಸ್ತಾರೆ. ಅಶೇಷ ಶಬ್ದೇನ ಉಪಾಯ ವಿರೋಧಿ ಸರ್ವಕರ್ಮ ಸಂಗ್ರಹ ಅಂದ್ರು. ಉಪಾಯಕ್ಕೆ ವಿರುದ್ಧವಾದದ್ದು ಅಷ್ಟೇ. ಇವನು ಮಾಡ್ತಿರುವಂತಹ ಜ್ಞಾನಯೋಗ ಆರಂಭಿಸಬೇಕು, ಅದಕ್ಕೆ ವಿರುದ್ಧವಾದ ಕಲ್ಮಶಗಳೆಲ್ಲ ನಾಶವಾದರೆ ಅವನ ಜ್ಞಾನಯೋಗ ಪಡೆದುಕೊಳ್ತಾನೆ, ಅದರಿಂದ ಆತ್ಮದರ್ಶನವಾಗುತ್ತೆ ಅವನಿಗೆ. ಆದ್ದರಿಂದ ಇಲ್ಲಿ ಪ್ರಸಕ್ತವಾದ ಉಪಾಯಕ್ಕೆ ವಿರೋಧಿಯಾದ ಎಲ್ಲ ಕರ್ಮಗಳು ಹೇಳಲ್ಪಟ್ಟಿದೆ ಇಲ್ಲಿ ಅಶೇಷ ದೋಷಗಳು ಅನ್ನೋ ಶಬ್ದದಿಂದ. ನಿರ್ಮಲೀಕೃತಂ ಅಂತ ಹೇಳಿದ್ರೆ ರಜಸ್ತಮೋ ವಿರಹಿತಂ ತಥೇವ ಶಬ್ದಾದಿ ವಿಷಯ ಅನುರಾಗ ರಹಿತಂ. ರಜಸ್ಸು ತಮಸ್ಸು ವಿರಹಿತವಾದದ್ದು ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಇರುತ್ತೆ ರಜಸ್ಸು ತಮಸ್ಸುಗಳು. ರಜಸ್ಸು ತಮಸ್ಸು ಇಲ್ಲದೆ ಇರೋದೇ ಇಲ್ಲ ಅವಸ್ಥೆ, ತ್ರಿಗುಣಾತ್ಮಕವಾದ ಅವಸ್ಥೆಯೇ ಯಾವಾಗಲೂ. ಪ್ರಕೃತಿ ಅನ್ನೋದು ಮನಸ್ಸು ಕೂಡ ತ್ರಿಗುಣಾತ್ಮಕವಾದದ್ದು. ಅದರಲ್ಲಿ ಸತ್ವವು ಅತ್ಯಧಿಕವಾಗಿರುತ್ತೆ, ರಜಸ್ಸು ತಮಸ್ಸುಗಳು ಅತ್ಯಂತ ಕ್ಷೀಣವಾಗಿರುತ್ತೆ, ಕಡಿಮೆಯಾಗಿರುತ್ತೆ. ರಜಸ್ತಮೋ ವಿರಹಿತಂ ಅಂದರೆ ಆ ರೀತಿಯ ಅರ್ಥ. ತಥೇವ ಶಬ್ದಾದಿ ವಿಷಯ ಅನುರಾಗ ರಹಿತಂ. ಶಬ್ದಾದಿ ವಿಷಯಗಳಲ್ಲಿ ಅದರಲ್ಲಿ ಒಂದು ಆಳವಾದ ಆಸೆ ಇರೋದಿಲ್ಲ. ಅದಕ್ಕೆ ಅತ್ರ ಪ್ರಜ್ಞಾ ಶಬ್ದಸ್ಯ ಜ್ಞಾನ ನಿಷ್ಠಾಫಲ ಪರ್ಯಂತತ್ವಂ ಆತ್ಮದರ್ಶನ ಶಬ್ದೇನ ಉಕ್ತಂ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಇಲ್ಲಿ ಶ್ಲೋಕದಲ್ಲಿ
ವಶೇ ಹಿ ಅಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದರೆ ಆತ್ಮದರ್ಶನವೆರೆಗೂ ಆಗುವಂತಹ ಒಂದು ಪ್ರಜ್ಞೆ ಅಂದರೆ ಜ್ಞಾನನಿಷ್ಠೆ ಹೇಳಲ್ಪಟ್ಟಿದೆ. ಅಲ್ಲಿಯವರೆಗೂ ಶುಭಾಶ್ರಯ ಅನುಸಂಧಾನಸ್ಯ ಕಲ್ಮಶ ವಿನಾಶಕತ್ವೇ ಸ್ಮೃತಿ ಅಂತರ ಸಂವಾದ ಮಾಹ. ಸ್ಮೃತ್ಯಂತರ ಸಂವಾದ ಮಾಹ. ಸಂವಾದ ಅಂದರೆ ಇದನ್ನು ಅನುಮೋದಿಸುವಂತಹ ಇನ್ನೊಂದು ವಾಕ್ಯ, ಇದಕ್ಕೆ ಸರಿಯಾದಕ್ಕೆ ಅನುಗುಣವಾದ ಇನ್ನೊಂದು ವಾಕ್ಯ. ಸಂವಾದ ಅನ್ನೋದು ಒಂದು ರೀತಿಯ ಪ್ರಮಾಣ. ಸಂವಾದ ವಾಕ್ಯಗಳಿರಬೇಕು. ಯಾವುದಾದ್ರೂ ಒಂದು ವಾಕ್ಯ, ಒಂದು ಪ್ರಮಾಣವನ್ನು ತೆಗೆದ್ರೆ ಇದಕ್ಕೆ ಸಂವಾದ ವಾಕ್ಯ ಎಲ್ಲಾದರೂ ಇದೆಯೇ ಪ್ರಶ್ನೆ ಬರುತ್ತೆ. ಒಂದೇ ಒಂದು ವಾಕ್ಯ ಎಲ್ಲ ಇದ್ರೆ ಅದು ಅಷ್ಟು ಬಲವಾಗೋದಿಲ್ಲ ಪ್ರಮಾಣ. ಅದಕ್ಕೆ ಸಂವಾದ ವಾಕ್ಯಗಳಿರ್ಬೇಕು, ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸು ಬೇರೆ ಕಡೆಯೂ ಇದ್ದರೆ ಆಗ ಅದಕ್ಕೆ ಅನೇಕ ಕಡೆ ಹೇಳಿರೋದ್ರಿಂದ ಇದು ನಂಬಬಹುದು, ಪ್ರಮಾಣವಾಗುತ್ತೆ ಅನ್ನೋದು ಸಾಧ್ಯವಾಗುತ್ತೆ. ಅದರಿಂದ ಸ್ಮೃತಿಯಿಂದ ಸಂವಾದ ವಾಕ್ಯವನ್ನು ಇಲ್ಲಿ ಉದಾಹರಿಸ್ತಾರೆ. ಯಥಾ ಅಗ್ನಿ ಉದ್ಧತ ಶಿಖಃ ಅಂತ ಹೇಳಿ. ಆತ್ಮದರ್ಶನ ಅಂತರೇಣ ಏವ ಇಂದ್ರಿಯಜ ಸಿದ್ಧೇ ನಾನ್ಯೋನ್ಯ ಆಶ್ರಯ ಅಂತ ಹೇಳಿದ್ರು. ಆದ್ದರಿಂದ ಆತ್ಮದರ್ಶನ ಅಂತರೇಣ ಏವ ಇಂದ್ರಿಯಜ ಸಿದ್ಧೇ. ಅನ್ಯೋನ್ಯಾಶ್ರಯ ಯಾಕೆ ಬಂತು ಅಂದರೆ ಆತ್ಮದರ್ಶನವಾದರೆ ಇಂದ್ರಿಯಗಳನ್ನು ಜಯಿಸಬಹುದು, ಇಂದ್ರಿಯಗಳನ್ನು ಜಯಿಸಿದ್ರೆ ಆತ್ಮದರ್ಶನವಾಗುತ್ತೆ. ಅನ್ಯೋನ್ಯಾಶ್ರಯವೇ ಅಂದರೆ ಮೊದಲು ಇಂದ್ರಿಯ ಜಯವು ಪರಮಾತ್ಮನ ದಿವ್ಯಮಂಗಳ ವಿಗ್ರಹ ಧ್ಯಾನದಿಂದ ಲಭಿಸುತ್ತೆ ಇವನಿಗೆ, ಅದಾದಮೇಲೆ ಆತ್ಮದರ್ಶನವಾಗುತ್ತೆ. ಆದ್ದರಿಂದ ಇಂದ್ರಿಯ ಜಯಕ್ಕೂ ಆತ್ಮದರ್ಶನಕ್ಕೂ ಅನ್ಯೋನ್ಯ ಆಶ್ರಯತ್ವ ಇಲ್ಲ, ಮ್ಯೂಚುವಲ್ ಡಿಪೆಂಡೆನ್ಸಿ ಇಲ್ಲ. ಇಂದ್ರಿಯ ಜಯವನ್ನು ಇವನು ಪರಮಾತ್ಮನ ಧ್ಯಾನದಿಂದಲೇ ಸಾಧಿಸ್ತಾನೆ, ಅದಾದ ಮೇಲೆ ಆತ್ಮದರ್ಶನ ತಾನೇ ಆಗುತ್ತೆ. ಆ ಕಲ್ಮಶಗಳೆಲ್ಲ ನಾಶವಾದರೆ ಅನ್ನೋದು ಉಪಾಯಕ್ಕೆ ವಿರುದ್ಧವಾದ ದೋಷಗಳೆಲ್ಲ ಹೋಗಿಬಿಟ್ರೆ ಉಪಾಯವು ಇವನಿಗೆ ಸಿದ್ಧಿಸುತ್ತೆ, ಅದರಿಂದ ಅದರ ಫಲವೂ ಕೂಡ ಸಿದ್ಧಿಸುತ್ತೆ. ಅತಃ ಪೂರ್ವೋಕ್ತ ಸಾಧ್ಯ ಸಾಧನ ಭಾವ ಉಪಪತ್ತಿ ಇತ್ಯುತ್ತರಾರ್ಧೇನ ಉಚ್ಯತೆ ತದಾಹ. ಅದನ್ನೇ ತದಾಹ ವಶೇ ಹಿ ಅಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳು ಯಾರ ವಶದಲ್ಲಿದೆಯೋ ಅವನಿಗೆ ಸ್ಥಿತಪ್ರಜ್ಞತೆ ಉಂಟಾಗುತ್ತೆ. ಆದ್ದರಿಂದ ಸ್ಥಿತಪ್ರಜ್ಞತೆಯಿಂದಲೇ ಇಂದ್ರಿಯದ ವಶ ಇಲ್ಲ. ಸ್ಥಿತಪ್ರಜ್ಞತೆಗೆ ಮೊದಲು ಇಂದ್ರಿಯ ವಶ ಮಾಡಿಕೊಂಡ್ರೆ ಸ್ಥಿತಪ್ರಜ್ಞತೆ ತಾನಾಗಿ ಆಮೇಲೆ ಬರುತ್ತೆ. ಆದ್ದರಿಂದ ಇದಕ್ಕೆ ಅನ್ಯೋನ್ಯಾಶ್ರಯವಿಲ್ಲ ಅನ್ನೋದನ್ನ ಭಾಷಿಕಾರ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಅರ್ಥ ಮಾಡುವಾಗ ಇಲ್ಲೆಲ್ಲ ವಿವಕ್ಷೆ ಅಂತ ಹೇಳೋದು ವಕ್ತುಮಿಚ್ಛಾ ಅಂತ ಹೇಳ್ಬಿಟ್ಟು, ಎಲ್ಲ ಕಡೆಯಲ್ಲಿಯೂ ವಿವಕ್ಷಾತ ಕಾರಕಾಣಿ ಭವಂತಿ ಅಂತ ನೈಯಾಯಿಕರ ಒಂದು ಪ್ರಸಿದ್ಧವಾದ, ವೈಯಾಕರಣರ ಒಂದು ಪ್ರಸಿದ್ಧವಾದ ನ್ಯಾಯವೂ ಇದೆ. ಯಾವುದೇ ಪ್ರಯೋಗ ಮಾಡಿದ್ರು ಕೂಡ ಅದರ ಪ್ರವೃತ್ತಿ ನಿಮಿತ್ತಗಳನ್ನೆಲ್ಲ ನೋಡಿ ಅದು ಯಾವ ವೀಕ್ಷೆ ಏನನ್ನು ಹೇಳಕ್ಕೆ ಹೊರಟಿದೆ, ವಕ್ತುಮಿಚ್ಛ ವಿವಕ್ಷ ಏನು ಅದೆಲ್ಲ ನೋಡಿ ಅರ್ಥ ಮಾಡಬೇಕು. ಶಬ್ದಗಳಿಗೆ ಅನೇಕ ಅರ್ಥಗಳು ಕೂಡ ಇರುತ್ತೆ. ಆದ್ದರಿಂದ ಇದು ಆ ರೀತಿ ನಾವು ಅದನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಅನುಗುಣವಾಗಿ ಇಲ್ಲಿ ಅರ್ಥ ಮಾಡುವಾಗ ತಾನಿ ಸರ್ವಾಣಿ ಸಂಯಮ್ಯ ಅಂತ ಹೇಳಿದ್ರೆ ಪೂರ್ಣವಾದ ನಿಯಮನವಲ್ಲ, ಆರಂಭದ ದಶೆ. ಅದರಲ್ಲಿ ಆರಂಭದ ದಶೆಯಲ್ಲಿ ಇವನು ಪ್ರಯತ್ನವನ್ನು ಆರಂಭಿಸಿದ್ರೆ, ಭಗವಂತನ ದಿವ್ಯಮಂಗಳ ವಿಗ್ರಹದ ಧ್ಯಾನ ಮಾಡ್ತಾ ಇದ್ರೆ ಆ ಉಪಾಯಕ್ಕೆ ವಿರುದ್ಧವಾದ ಕಲ್ಮಶಗಳೆಲ್ಲ ನಾಶವಾಗಿ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ ಕ್ರಮೇಣ. ಅದರಿಂದ ಇವನಿಗೆ ಇಂದ್ರಿಯಗಳನ್ನು ಜಯಿಸಬಹುದು. ಜಯಿಸಿದರೆ ಆತ್ಮದರ್ಶನವು ಸಾಧಿಸ್ತಾನೆ ಅವನು ಅಂತ ಹೇಳಿಬಿಟ್ಟು ಅದನ್ನ ಇಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಉಪಾಯವನ್ನು ಹೇಳಿದ್ರು. ಏವಂ ಮೈ ಅನಿವೇಶ, ಅದಕ್ಕೆ ಇವಾಗ ವಿರುದ್ಧವಾಗಿ ಹೇಳ್ತಾರೆ, ಅದಕ್ಕೆ ವ್ಯತಿರೇಕವಾಗಿ ಭಗವಂತನ ಧ್ಯಾನವಿಲ್ಲದೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಈಗ ಹೇಳಲ್ಪಡುತ್ತೆ. ಏವಂ ಮೈ ಅನಿವೇಶ್ಯ ಮನಃ ಸ್ವತಂತ್ರ ಗೌರವೇಣ ಇಂದ್ರಿಯಜೇ ಪ್ರವೃತ್ತ ವಿನಷ್ಟೋ ಭವತಿ ತ್ಯಾಹ. ಇದು ಬಹಳ ಮುಖ್ಯವಾದದ್ದು. ಇದುವೇ ಅನಾತ್ಮನಿ ಆತ್ಮ ಅಸ್ವೇ ಸ್ವಮಿತಿಯಾಮತಿ ಅನ್ನೋದು ಒಂದು ದೊಡ್ಡ ದೋಷ ಸಂಸಾರಕ್ಕೆ. ಎರಡು ದೋಷಗಳು, ಅನಾತ್ಮನಿ ಆತ್ಮಬುದ್ಧಿರಿಯ ಅಸ್ವೇ ಸ್ವಮಿತಿಯಾಮತಿ. ಆತ್ಮವಲ್ಲದರಲ್ಲಿ ಆತ್ಮ ಅನ್ನುವ ಬುದ್ಧಿ, ತನ್ನದಲ್ಲದರಲ್ಲಿ ತಾನು ಸ್ವತಂತ್ರ ಅನ್ನುವ ಬುದ್ಧಿ. ತಾನು ಪರಮಾತ್ಮನಿಗೆ ಶೇಷ ಅಂತ ತಿಳಿಬೇಕು ಅವನು. ಆದ್ದರಿಂದ ನಾನೇ ಸ್ವತಂತ್ರವಾಗಿ ಜಯಿಸ್ತೇನೆ, ನಾನೇ ಶ್ರೇಷ್ಠನ, ನನಗೆ ಶಕ್ತಿ ಇದೆ, ಸ್ವತಂತ್ರ ಗೌರವೇಣ, ನನಗೆ ಸ್ವಾತಂತ್ರ್ಯವಿದೆ ಅನ್ನುವ ಒಂದು ಬುದ್ಧಿಯಿಂದ, ಅದರಿಂದ ಇಂದ್ರಿಯ ಜಯೇ ಪ್ರವೃತ್ತ ವಿನಷ್ಟ ಭವತಿ, ಅವನು ನಷ್ಟನಾಗ್ಬಿಡ್ತಾನೆ. ಪರಮಾತ್ಮನಲ್ಲಿ ಮನಸ್ಸನ್ನು ಇಡದೆ ತಾನೇ ಸ್ವತಂತ್ರವಾಗಿ ಮಾಡಿದ್ರೆ ಅವನಿಗೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಯಾಕೆ ಸಾಧ್ಯವಾಗೋದಿಲ್ಲ?
ಅದರಲ್ಲಿ ಇಲ್ಲಿ ಹೇಳಲ್ಪಡುತ್ತೆ 2 ಶ್ಲೋಕಗಳಲ್ಲಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಒಂದಕ್ಕೊಂದಕ್ಕೆ ಕಾರ್ಯಕಾರಣ ಭಾವ ಅದನ್ನು ಹೇಳಿ ಒಂದು ಎಲ್ಲವನ್ನು ಹೇಗೆ ಒಂದಕ್ಕೊಂದಕ್ಕೆ ಎಲ್ಲವೂ ಕೂಡ ಅನ್ವಯಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ, ಒಂದಾದ ಮೇಲೆ ಒಂದನ್ನ. ಧ್ಯಾಯತಃ ವಿಷಯಾನ್ ಪುಂಸಃ, ಪರಮಾತ್ಮನ ಮನಸ್ಸಿನಲ್ಲಿ ಪರಮಾತ್ಮನ ದಿವ್ಯಮಂಗಳ ವಿಗ್ರಹದಲ್ಲಿ ಸ್ಥಾಪನೆ ಮಾಡದೆ ಹೋದರೆ ವಿಷಯಗಳ ಧ್ಯಾನವೇ ಬರುತ್ತೆ ಮನಸ್ಸಿಗೆ. ಅದರಲ್ಲಿ ಸಂಘ ಉಂಟಾಗುತ್ತೆ, ಅಟ್ಯಾಚ್ಮೆಂಟ್ ಅನ್ನೋದು, ರಾಗ. ಅದರಿಂದ ಅವನಿಗೆ ಕಾಮ ಅಂದರೆ ಅದರ ಒಂದು ಉತ್ಕಟವಾದ ಅವಸ್ಥೆ ಕಾಮ ಅಂತ ಹೇಳೋದು. ಕಾಮದಿಂದ ಕ್ರೋಧ ಉಂಟಾಗುತ್ತೆ. ಅದಾದ ಮೇಲೆ ಸಮ್ಮೋಹ ಅನ್ನೋದು ಅವಿವೇಕ, ವಿವೇಕ ಜ್ಞಾನವು ಹೋಗ್ಬಿಡುತ್ತೆ. ಅದರಿಂದ ಸ್ಮೃತಿ ವಿಭ್ರಮ, ಸ್ಮೃತಿ ಎಲ್ಲ ನಾವು ವಿಭ್ರಮ ಅಂತ ಹೇಳಿದ್ರೆ ಹೇಗೆ, ಅದು ಏನು ಸರಿಯಾದ ವಿಷಯದಲ್ಲಿ ತಿಳಿಸೋದಿಲ್ಲ ಮನಸ್ಸು. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಅದರಿಂದ ಅವನ ಜ್ಞಾನವೆಲ್ಲ ನಾಶವಾಗಿಬಿಡುತ್ತೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಅನಿರಸ್ತ ವಿಷಯಾನುರಾಗಸ್ಯ ಹಿ, ಅನಿರಸ್ತ ವಿಷಯ ಅನುರಾಗಸ್ಯ ಹಿ ಮಯಿ ಅನಿವೇಶಿತ ಮನಸ್ಸಃ. ಇನ್ನೂ ವಿಷಯದಲ್ಲಿ ಅನುರಾಗ ಹೋಗಿಲ್ಲ ಅವನಿಗೆ, ಅಂತಹವನು ಪರಮಾತ್ಮನ ಧ್ಯಾನ ಮಾಡದೆ ಅವನಲ್ಲಿ ಮನಸ್ಸನ್ನು ಇಡದೆ ಇಂದ್ರಿಯಾಣಿ ಸಂಯಮ್ಯ ಅವಸ್ಥಿತಸ್ಯಾಪಿ, ಇಂದ್ರಿಯಗಳನ್ನು ಒಂದು ಸ್ವಲ್ಪ ನಿಯಮನ ಮಾಡಿ ಇರ್ತಾನವನು. ಆದರೂ ಕೂಡ ಏನಾಗುತ್ತೆ ಅಂದರೆ ಅನಾದಿ ಪಾಪ ವಾಸನೆಯ ವಿಷಯ ಧ್ಯಾನಂ ಅವರ್ಜನೀಯಂ ಸ್ಯಾತ್. ತಾತ್ಕಾಲಿಕವಾಗಿ ಸಂಯಮ ಆಗಬಹುದು, ಆದರೆ ಈ ವಾಸನಾ ಅನ್ನುವುದು ಯಾವುದಿದೆಯೋ ಅದು ಯಾವಾಗಿಂದ ಆರಂಭಿಸಿದೆ ಅಂದರೆ ಅನಾದಿಯಾದದ್ದು. ಅನಾದಿಯಾದ ಪಾಪಗಳ ವಾಸನೆ ಮತ್ತೆ 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 ಅವನಿಗೆ ವಿಷಯ ಧ್ಯಾನದಲ್ಲೇ ಮನಸ್ಸು ಹೋಗುವ ಹಾಗೆ ಮಾಡುತ್ತೆ. ಅದು ಆ ವಿಷಯಗಳನ್ನು ಧ್ಯಾನ ಮಾಡಿದ್ರೆ ಅದರಿಂದ ಮೊದಲು ಅವನಿಗೆ ವಿಷಯಾನುರಾಗ ಅನ್ನೋದು ಹೋಗಿಲ್ಲ ಪೂರ್ಣವಾಗಿ, ಆದರೆ ಅವನು ಸಂಯಮ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಸ್ವತಂತ್ರವಾಗಿ. ತಾತ್ಕಾಲಿಕವಾಗಿ ಸಂಯಮ ಮಾಡಿದ್ರು ಆ ವಾಸನೆ ಅನ್ನುವುದು ಮತ್ತೆ ಮತ್ತೆ ಅವನನ್ನು ತಪ್ಪು ದಾರಿಯಲ್ಲಿ ಎಳೆದುಕೊಂಡು ಹೋಗುತ್ತೆ. ಆ ಧ್ಯಾಯತಃ ವಿಷಯಾನ್ ಪುಂಸಃ ಪುನರಪಿ ಸಂಗಃ ಅತಿ ಪ್ರವೃದ್ಧೋ ಜಾಯತೆ. ಆ ವಿಷಯದ ವಾಸನಾ ಬಲದಿಂದ ವಿಷಯದ ಧ್ಯಾನ ಬಂದುಬಿಟ್ರೆ ಅದರಲ್ಲಿ ಸಂಘ ಉಂಟಾಗುತ್ತೆ. ಆದ್ದರಿಂದ ಅದನ್ನೇ ಮಾಡಬೇಕು ಅಂತ ಇವನಿಗೆ ದೀರ್ಘವಾದ ಆಸೆ ಬರುತ್ತೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮೋ ನಾಮ ಸಂಘಸ್ಯ ವಿಪಾಕದಶ. ದ ಹೈಟ್ ಆಫ್ ಅಟ್ಯಾಚ್ಮೆಂಟ್ ಅಂತಾರಲ್ಲ ಹಾಗೆ ಸಂಘದ ಒಂದು ವಿಪಾಕ ದಶೆ ಇದು. ಅದರ ಅತ್ಯುಚ್ಚರವಾದ ಅತ್ಯಧಿಕವಾದ ದಶೆ ಅದು ಕಾಮ ಅಂತ ಹೇಳಲ್ಪಡುತ್ತೆ. ಪುರುಷ ಯಾಮ್ ದಶಾಮಾಪನ್ನ, ವಿವರಿಸ್ತಾರೆ ಅದನ್ನು. ವಿಪಾಕ ದಶೆ ಅಂದರೆ ಏನು? ವಿಷಯಾನ ಅಭುಕ್ತ್ವ ಸ್ಥಾತುಂ ನ ಶಕ್ನೋತಿ ಸಹ ಕಾಮಃ. ಯಾವುದರಲ್ಲಿಯೂ ಆಸೆ ಬಂದುಬಿಟ್ರೆ ಅದು ಅನುಭವಿಸುವವರೆಗೂ ಇವನಿಗೆ ನಿಲ್ಲೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೇಗಾದರೂ ಮಾಡಿ ಅದನ್ನು ಪಡೆದುಕೊಳ್ಬೇಕು ಅನ್ನುವ ಒಂದು ಆಳವಾದ ಸಂಘ ಬಂದುಬಿಡುತ್ತೆ. ಅದು ವಿಪಾಕ ದಶೆ ಅಂತ ಹೇಳಲ್ಪಡುತ್ತೆ. ಅದು ಕಾಮ ಅಂತ ಹೇಳಲ್ಪಟ್ಟಿದೆ. ಆ ಕಾಮದಿಂದ ಕ್ರೋಧ ಬರುತ್ತೆ. ಹೇಗೆ ಬರುತ್ತೆ ಅನ್ನು ವಿವರಿಸ್ತಾರೆ ಇಲ್ಲಿ. ಕಾಮೇ ವರ್ತಮಾನೆ ವಿಷಯೇ ಚ ಅಸನ್ನಿಹಿತೆ. ವಿಷಯಗಳು ಪಕ್ಕದಲ್ಲಿ ಇರೋದಿಲ್ಲ, ಆದರೆ ಇವನಿಗೆ ಆಳವಾದ ಒಂದು ಅದನ್ನು ಪಡೆದುಕೊಳ್ಬೇಕು ಅನ್ನುವ ಆಸೆ, ಉತ್ಕಟವಾದ ಆಸೆ ಬಂದುಬಿಟ್ಟಿದೆ. ಆದರೆ ವಿಷಯಗಳು ಇಲ್ಲ ಅವನಿಗೆ. ಆಗ ಹತ್ತಿರದಲ್ಲಿ ಯಾರಿದ್ದಾರೋ ಸನ್ನಿಹಿತಾನ್ ಪುರುಷಾನ್ ಪ್ರತಿ, ಅವನಿಗೆ ಅಲ್ಲಿಗೆ ಏ ಬಿಹಿ ಅಸ್ಮದಿಷ್ಟಂ ವಿಹಿತಂ ಇತಿ ಕ್ರೋಧೋ ಭವತಿ. ಪಕ್ಕದಲ್ಲಿರುವವರ ಚೇತನರು ಯಾರಿದ್ದಾರೋ ಪುರುಷರು, ಅವರಲ್ಲಿ ಇವರೇ ಅದನ್ನು ತಡಿತಾ ಇದ್ದಾರೆ ಅಂತ ಅವ್ರ ಮೇಲೆ ಕೋಪ ಮಾಡ್ತಾನೆ ಇವನು. ಆದ್ದರಿಂದ ತನ್ನ ಕಾಮವನ್ನು ಪಡೆದುಕೊಳ್ಳೋಕ್ಕಾಗದೇ ಇರುವಾಗ, ವಿಷಯಗಳು ಸಿಗದೆ ಹೋದರೆ, ಪಕ್ಕದಲ್ಲಿ ಯಾರಿದ್ದಾರೋ ಹತ್ತಿರದಲ್ಲಿ ಅವರ ವಿಷಯದಲ್ಲಿ ಇವರಿಂದಲೇ ನನ್ನ ಆಸೆ ತಡೆಯಲ್ಪಟ್ಟಿದೆ ಅನ್ನುವ ಬುದ್ಧಿ ಬಂದು ಅವರ ಮೇಲೆ ಕ್ರೋಧ ಬರುತ್ತೆ. ಕ್ರೋಧದಿಂದ ಸಮೋಹ ಕೃತ್ಯಾಕೃತ್ಯ ವಿವೇಕ ಶೂನ್ಯತಾ ಯಯ ಸರ್ವಂ ಕರೋತಿ. ವಿವೇಕವೇ ಶೂನ್ಯ ಬರೋದಿಲ್ಲ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋ ವಿವೇಕ ಇರೋದಿಲ್ಲ ಅವನಿಗೆ. ಆದ್ದರಿಂದ ಯಾರಲ್ಲಿ ಬೇಕಾದರೂ ಕ್ರೋಧ ಬರ್ಬೋದು. ತತಶ್ಚ ಪ್ರಾರಬ್ಧೆ ಇಂದ್ರಿಯ ಜಯಾದಿಕೆ ಪ್ರಯತ್ನೆ ಸ್ಮೃತಿಭ್ರಂಶಃ ಭವತಿ.
ಆದ್ದರಿಂದ ಅದರಿಂದ ಪ್ರಾರಬ್ಧವಾದ ಅಂದರೆ ಆರಂಭಿಸಲ್ಪಟ್ಟಿರುವ ಮೊದಲೇ ಅವನು ಇಂದ್ರಿಯ ಜಯವನ್ನು ಪಡೆದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ವಾಸನೆಯಿಂದ ಅದು ವಿಷಯದಲ್ಲಿ ಎಳ್ಕೊಂಡು ಹೋಗ್ಬಿಡುತ್ತೆ. ವಿಷಯವನ್ನು ಧ್ಯಾನ ಮಾಡಿದ್ರೆ ಅದರಲ್ಲಿ ಆಳವಾದ ಸಂಘ ಉಂಟಾಗುತ್ತೆ, ಅದರ ಮೇಲೆ ಕಾಮ ಬರುತ್ತೆ, ಅದರಿಂದ ಕ್ರೋಧ ಉಂಟಾಗುತ್ತೆ. ಆಗ ಅವನಿಗೆ ಕೃತ್ಯಾಕೃತ್ಯ ವಿವೇಕ ಹೋಗ್ಬಿಡುತ್ತೆ. ಆದ್ದರಿಂದ ಈಗ ಮೊದಲ ಹಂತ ಏನು, ಇಂದ್ರಿಯ ಜಯವನ್ನ ಪಡೆದುಕೊಳ್ಬೇಕು ಅಂತ ಆರಂಭಿಸಿದ ಅವನು. ಅದನ್ನ ಆ ಪ್ರಯತ್ನದಲ್ಲಿ ಸ್ಮೃತಿ ಭ್ರಂಶಃ ಭವತಿ, ಮರೆತೇ ಹೋಗುತ್ತೆ ಅವನಿಗೆ. ಏನು ಆರಂಭಿಸಿದೆ ಅನ್ನೋದೇ ಹೋಗ್ಬಿಡುತ್ತೆ. ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಆತ್ಮಜ್ಞಾನೇಯ ವ್ಯವಸಾಯ ಕೃತಃ ತಸ್ಯ ನಾಶ ಸ್ಯಾತ್. ಬುದ್ಧಿ ಅನ್ನೋದಕ್ಕೆ ವ್ಯವಸಾಯ ಅಂತ ನಿಶ್ಚಯಾತ್ಮಕವಾದ ಜ್ಞಾನ, ವ್ಯವಸಾಯ ಅಂತ ಹೇಳಿದ್ವಿ. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದಾಗೆ ಅವ್ಯವಸಾಯಿ ಆಗಿಬಿಡ್ತಾನೆ. ಅವನಿಗೆ ಆತ್ಮಜ್ಞಾನದಲ್ಲಿ ಒಂದು ವ್ಯವಸಾಯ ಯಾವುದು ಆರಂಭಿಸಿತ್ತೋ ಅದು ನಾಶವಾಗಿಬಿಡುತ್ತೆ. ಬುದ್ಧಿನಾಶಾತ್ ಪುನರಪಿ ಸಂಸಾರೇ ನಿಮಗ್ನೋ ವಿನಷ್ಟೋ ಭವತಿ. ಇದರಿಂದ ಮತ್ತೆ ಮತ್ತೆ ವಿಷಯಗಳಲ್ಲಿಯೇ ಇದ್ದು ಮತ್ತೆ ಆ ವಿಷಯಗಳನ್ನೇ ಅನುಭವಿಸಿಕೊಂಡು ಸಂಸಾರದಲ್ಲಿಯೇ ಇದ್ದು ನಾಶವಾಗ್ತಾನೆ. ಅಂದರೆ ಸಂಸಾರದಲ್ಲಿಯೇ ಇರ್ತಾನೆ, ಅವನಿಗೆ ಮೋಕ್ಷವಾಗೋದಿಲ್ಲ ಅಂತ ಅರ್ಥ. ಅದನ್ನ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇಲ್ಲಿ. ಉಕ್ತನ್ಯ, ಇದೆಲ್ಲ ಪ್ರಸಿದ್ಧವಾದ ಶ್ಲೋಕಗಳೇ, ಸುಲಭವಾಗಿದೆ. ಉಕ್ತನ್ಯಾಯೇನ ಉಕ್ತ ಅನ್ಯೋನ್ಯಾಶ್ರಯಣ ಫಲಭೂತಾಯ ಇಂದ್ರಿಯ ಜಯ ಆತ್ಮದರ್ಶನಯೋ ಅಸಿದ್ಧೇ ಪ್ರಕಾರ ಶ್ಲೋಕದ್ವಯೇನ ಪ್ರಪಂಚತೆ. ಈಗ ಅನ್ಯೋನ್ಯಾಶ್ರಯ ಫಲಭೂತವಾದದ್ದು ಅಂತ ಹೇಳಿದ್ರೆ ಇಂದ್ರಿಯ ಜಯದಿಂದಲೇ ಆತ್ಮದರ್ಶನವಾಗುತ್ತೆ. ಆದ್ದರಿಂದ ಆತ್ಮದರ್ಶನವಾದರೆ ಇಂದ್ರಿಯ ಜಯವಾಗುತ್ತೆ. ಹೇಗೆ ಅನ್ಯೋನ್ಯಾಶ್ರಯ ಅಂದರೆ ಇದಕ್ಕೆ ಭಗವಂತನ ಧ್ಯಾನ ಮಾಡಬೇಕು ಅಂತ ಉಪಾಯವನ್ನು ಹೇಳಿ ಉಪಾಯಕ್ಕೆ ವಿರುದ್ಧವಾದ ದೋಷಗಳನ್ನೆಲ್ಲ ನಾಶಪಡಿಸ್ಕೊಳ್ಬೋದು. ಆ ಇಂದ್ರಿಯ ಜಯವಾಗಲಿ ಆತ್ಮದರ್ಶನವು ಎರಡು ಹೇಗೆ ಸಿದ್ಧಿಸೋದಿಲ್ಲ ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ 2 ಶ್ಲೋಕಗಳಲ್ಲಿ. ಏನು ಮಾಡದೆ ಹೋದರೆ ಇದು ಸಿದ್ಧಿಸೋದಿಲ್ಲ ಅನ್ನೋದನ್ನ ಇಲ್ಲಿ ಏವಂ ಅದೃಷ್ಟ ಆತ್ಮಸ್ವರೂಪಸ್ಯ ವಿಷಯಾನ್ಧ್ಯಾಯತಃ ಇತಿ ಅನುವಾದ ಸಿದ್ಧಾಂ ವಿಷಯೇಷು ಸ್ವರಸವಾಹಿತಾಂ ಸಹೇತುಕಮಾಹ ಅನಿರಸ್ತ ಇತಿ. ಆತ್ಮಸ್ವರೂಪ ಸಿಗದೆ ಹೋದರೆ ಅವನಿಗೆ ವಿಷಯವನ್ನೇ ಧ್ಯಾನ ಮಾಡಬೇಕು, ಬೇರೆ ಏನು ಇರೋದಿಲ್ಲ. ಅವನಿಗೆ ವಿಷಯಗಳನ್ನೇ ಧ್ಯಾನ ಮಾಡ್ತಾ ಇರ್ತಾನೆ. ಆತ್ಮಸ್ವರೂಪ ಸಿಗುವ ಅವನು ಅದರ ಆತ್ಮಾವಲೋಕನ ಆಗುವವರೆಗೆ. ಆದ್ದರಿಂದ ಅವನಿಗೆ ಅದರಲ್ಲಿ ವಾಸನೆ ಅನ್ನೋದು ಅವನನ್ನು ಎಳೆದುಕೊಂಡು ಹೋಗುತ್ತೆ ಅಲ್ಲಿಯೇ. ಸಂಯಮ್ಯ ಇತಿ ನಿಮೀಲನಾದಿ ಮಾತ್ರಕೃತಂ ನಿವಾರಣ ಮುಚ್ಯತೆ. ಇದನ್ನು ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನಲ್ಲಿ. ಸಂಯಮ್ಯ ಅಂತ ಹೇಳಿಬಿಟ್ಟು ಮಯಿ ಅನಿವೇಶಿತ ಮನಸಃ ಇಂದ್ರಿಯಾಣಿ ಸಂಯಮ್ಯ ಅವಸ್ಥಿತಸ್ಯ. ಇಂದ್ರಿಯಗಳನ್ನ ನಿಯಮನ ಮಾಡ್ಕೊಂಡು ಕೂತಿದ್ದಾನೆ ಅಂದರೆ ಕಣ್ಣು ಮುಚ್ಕೊಂಡು ಕೂತಿರ್ತಾನೆ, ಏನು ನೋಡೋದಿಲ್ಲ ನಾನು ಅಂತ ಹೇಳಿಬಿಟ್ಟು ಕಣ್ಣು ಮುಚ್ಕೊಂಡು ಕೂತಿರ್ತಾನೆ ಅಷ್ಟೇ ಹೊರತು ಅದಷ್ಟು ಮಾತ್ರವೇ ಹೇಳಲ್ಪಟ್ಟಿದೆ. ನಿಮೀಲನಾದಿ ಮಾತ್ರ. ನಿಮೀಲನ ಅಂದ್ರೆ ಮುಚ್ಕೊಳ್ಳೋದು, ಕಣ್ಣು ಮುಚ್ಚೋದು. ನಿಮೀಲನ ಮೊದಲಾದವುಗಳಿಂದ ಮಾತ್ರ ಮಾಡಲ್ಪಟ್ಟ ನಿವಾರಣೆ ಸಂಯಮ ಅಂತ ಇಲ್ಲಿ ಹೇಳಲ್ಪಟ್ಟಿರೋದು. ಅದು ಸಂಘಸ್ಥೇಶು ಉಪಜಾಯತೆ ಅಂದರೆ ಉಪಸರ್ಗ ಅಭಿಪ್ರೇತಂ ವಿವಿಚ್ಯ ಅತಿಪ್ರವೃದ್ಧೋ ಜಾಯತೆ. ಅನ್ನುವ ಉಪಸರ್ಗಕ್ಕೆ ಅತ್ಯಂತ ಹೆಚ್ಚಾಗುತ್ತೆ ಅಂತ ಅರ್ಥ. ಉಪಜಾಯತೆ ಅಂದರೆ ಅತಿ ಅಧಿಕವಾಗಿ ಪ್ರವೃದ್ಧವಾಗುತ್ತೆ ಅಂತ ಅರ್ಥ. ಅತಿ ಪ್ರವೃದ್ಧೋ ಜಾಯತೆ. ಸಂಘ ಕಾಮಯೋ ಅಭೇದಾತ್ ಕಾರ್ಯಕಾರಣ ಭಾವ ಅನುಪಪತ್ತಿಮಾಹ. ಸಂಘ ಅಂದ್ರೂ ಕಾಮವೇ ತಾನೆ, ಕಾಮ ಅಂದ್ರೂ ಸಂಘವೇ. ಇದೆರಡಕ್ಕೂ ಒಂದೇ ಅರ್ಥವನ್ನು ಹೇಳ್ಬೋದಲ್ಲ. ಇದು ಹೇಗೆ ಇದಕ್ಕೆ ಅಭೇದವಾಯ್ತಲ್ಲ, ಇದಕ್ಕೆ ಕಾರಣ ಭಾವ ಹೇಗೆ ಬರುತ್ತೋ. ಸಂಘಾತ್ ಸಂಜಾಯತೆ ಕಾಮಃ ಅಂದರೆ ಸಂಘವು ಕಾರಣ, ಕಾಮವು ಕಾರ್ಯವಾಯಿತು. ಎರಡೂ ಒಂದೇ ಅರ್ಥದಲ್ಲಿರೋ ಶಬ್ದಗಳು, ಎರಡಕ್ಕೂ ಕಾರ್ಯಕಾರಣ ಭಾವ ಹೇಗೆ ಅಂತ ಹೇಳಿದ್ರೆ ಅದರ ವಿಪಾಕದಶೆ, ಸಂಘದ ಒಂದು ವಿಪಾಕದಶೆಯೇ ಕಾಮ ಅಂತ ಹೇಳಲ್ಪಡುತ್ತೆ. ವಿಪಾಕದಶಾ ಶಬ್ದೇನ ಸಾಮಾನ್ಯತಃ ಉಕ್ತೇಪಿ ವ್ಯಾವೃತ್ತ ಆಕಾರ ಪ್ರತಿಪತಿಹೀನ ಸ್ಯಾರಿದಾಗಿ ಪುರುಷಃ. ಅದರಿಂದ ಸಾಮಾನ್ಯವಾಗಿ ವಿಪಾಕದಶೆ ಅಂತ ಹೇಳಿದ್ರು ಯಾವುದು ವಿಪಾಕದಶೆ ಅಂತ ಹೇಗೆ ತಿಳಿದುಕೊಳ್ಳೋದು ಅಂತ ಹೇಳಿದ್ರೆ ಆವಾಗ ಪಕ್ಕದಲ್ಲಿರೋ ಪುರುಷರ ಮೇಲೆಲ್ಲ ಕ್ರೋಧ ಬಂದರೆ ಇವನಿಗೆ ಕಾಮದಿಂದ ಉಂಟಾಗಿದೆ ಅಂತ ಅರ್ಥ. ಸರ್ವದಾ ಕಾಮಸ್ಯ ಕ್ರೋಧ ಹೇತುತ್ವಂ ನಾಸ್ತಿ ವಿಷಯೇ ಚ ಅಸನ್ನಿಹಿತೆ ಇತಿ. ಯಾವಾಗಲೂ ಕಾಮದಿಂದ ಕ್ರೋಧ ಬರೋದಿಲ್ಲ. ವಿಷಯ ಸಿಕ್ಕಿಬಿಟ್ರೆ ಕ್ರೋಧ ಬರಲ್ವಲ್ಲ. ಯಾವುದೋ ಒಂದು ದೀರ್ಘವಾದ ಆಸೆ ಬರುತ್ತೆ, ಅದನ್ನು ಪಡೆದುಕೊಳ್ಬೇಕು ಅಂತ ಸನ್ನಿಹಿತವಾಗಿ ಬಿಟ್ರೆ, ಸಿಕ್ಕಿಬಿಟ್ರೆ ಅವನಿಗೆ ತಾತ್ಕಾಲಿಕವಾಗಿ ಅದನ್ನ ಅನುಭವಿಸ್ತಾನೆ, ಸುಖವಾಗಿರ್ತಾನೆ, ಸಂತೋಷ ಪಡ್ತಾನೆ. ಆದರೆ ಸಿಗದೆ ಹೋದರೆ ಆವಾಗಲೇ ಅದು
ಅವನ ಕ್ರೋಧವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಸರ್ವದಾ ಕಾಮಸ್ಯ ಕ್ರೋಧ ಹೇತುತ್ವ ನಾಸ್ತಿ ವಿಷಯೇಚ ಅಸನ್ನಿಹಿತೆ, ಹತ್ತಿರದಲ್ಲಿ ಇಲ್ಲದೆ ಇರುವಾಗ. ನ ಕೇವಲಂ ಕಾಮ ಪ್ರತಿಬಂಧಕಾನೇವ ಪುರುಷಾನ್ ಪ್ರತಿ ಕ್ರೋಧ ಅಪಿತು ಕೃತ್ಯಾಕೃತ್ಯ ವಿವೇಕ ಅಂಧತೆಯ ತಸ್ಯಾಂ ದಶಾಯಾಂ ಉಪಲಭ್ಯಮಾನ ಸರ್ವಾನ್ ಪ್ರತಿ ಅಪಿ ದ್ಯೋತನಾಯ ಸನ್ನಿಹಿತಾನ್ ಇತ್ಯುಕ್ತಂ. ಇದೇ ವಿವೇಕ ಶೂನ್ಯವಾದರೆ ಯಾರು ಕಾರಣ ಇಲ್ಲ ಅನ್ನೋ ಜ್ಞಾನವೇ ಇರೋದಿಲ್ಲ ಅವನಿಗೆ. ಆದ್ದರಿಂದ ಇವನಿಗೆ ಯಾವುದೋ ಒಂದು ಆಳವಾದ ಆಸೆ ಬಂದುಬಿಡುತ್ತೆ, ಉತ್ಕಟವಾದ ಇಚ್ಛೆ. ಅದನ್ನು ಪಡ್ಕೊಳ್ಳದೆ ಹೋದರೆ ಹತ್ತಿರದಲ್ಲಿರೋ ಪುರುಷರು ಅದಕ್ಕೆ ಕಾರಣವಾಗದೇ ಇರಬಹುದು, ಆದರೂ ಅವ್ರ ಮೇಲೆಯೇ ಕೋಪ ಮಾಡ್ತಾನೆ. ಯಾಕೆ ಅಂದರೆ ವಿವೇಕವಿರೋದಿಲ್ಲ ಆಗ. ಆದ್ದರಿಂದ ಅದನ್ನ ಇಲ್ಲಿ ಸರ್ವಾನ್ ಅಂತ ಹೇಳ್ತಾರೆ. ಇಲ್ಲಿ ಅಸನ್ನಿಹಿತೆ ಸನ್ನಿಹಿತಾನ್ ಪುರುಷಾನ್ ಪ್ರತಿ ಎಂದ್ರು. ಯಾರ ಹತ್ರ ಇದ್ದಾರೋ ಅವ್ರ ಮೇಲೆ ಕೋಪ ಬರುತ್ತೆ ಅಂತ ಅರ್ಥ. ಎದುರಿಗೆ ಯಾರಿದ್ದಾರೋ ಅವ್ರ ಮೇಲೆ ಕೋಪ ಬರುತ್ತೆ ಅಂತ. ಈಶ್ವರ ಅಪಿ ಕ್ರೋಧ ವೇಗಂ ಅಭಿನಯನ್ ಕಸ್ಮಿಂಶ್ಚಿದೇವ ರಕ್ಷಸಿ ದ್ರುಹ್ಯತಿ. ಇದಕ್ಕೆ ಹೇಳ್ತಾರೆ ಇಲ್ಲಿ ಈಶ್ವರ ಪರಮಾತ್ಮನ ಉದಾಹರಣೆಯನ್ನು ಕೊಟ್ಟು ಸ್ವಾಮಿ ದೇಶಿಕನಲ್ಲಿ. ಕ್ರೋಧ ಅನ್ನೋದು ಹೇಗೆ ಬರುತ್ತೆ, ಕಾಮದಿಂದ ಕ್ರೋಧ ಬರೋದಕ್ಕೆ ಶ್ರೀರಾಮನ ಉದಾಹರಣೆಯನ್ನು ಕೊಡ್ತಾರೆ. ಶ್ರೀರಾಮನು ಪರ್ಣಕುಟಿಗೆ ಬಂದಾಗ ಸೀತೆ ಇರಲಿಲ್ಲ. ಅಲ್ಲಿ ಸೀತೆ ಇಲ್ಲದಾಗ ಎಲ್ಲ ಕಡೆಯೂ ಹುಡ್ಕಾಡ್ತಾನವನು. ಹೋಗಿ ಒಂದು ಗೋದಾವರಿ ನದಿಯನ್ನು ಕೇಳ್ದ. ಅದು ಭಯಪಟ್ಟು ಬಿಟ್ಲು. ರಾವಣನ ಭಯಕ್ಕೆ ಹೇಳಲೇ ಇಲ್ಲ ಏನಾದರೂ. ಸರಿ, ಪರ್ವತ ಹತ್ರ ಹೋದಾಗ ಪರ್ವತವನ್ನು ಕೇಳ್ತಾನೆ. ಬಹಳ ಕೋಪ ಬಂದುಬಿಡುತ್ತೆ ರಾಮನಿಗೆ. ಆಗ ಬಾಣವನ್ನು ಬಿಲ್ಲಿಗೆ ಬಾಣವನ್ನು ಹೂಡಿ ಅವನು ಹೇಳುವ ಮಾತಿದು, ಸದೇವ ಗಂಧರ್ವ ಮನುಷ್ಯ ಪನ್ನಗಂ ಜಗತ್ಸ ಶೈಲಂ ಪರಿವರ್ತಯಾಮ್ಯಹಂ. ನೀನು ನನಗೆ ಸೀತೆಯಲ್ಲಿದ್ದಾಳೆ ಹೇಳದೆ ಹೋದರೆ ಎಲ್ಲ ಜಗತ್ತಿನೆಲ್ಲ ನಾಶ ಮಾಡ್ಬಿಡ್ತೀನಿ. ಯಾರನ್ನ ಅಂದರೆ ದೇವ, ಗಂಧರ್ವ, ಮನುಷ್ಯ, ಪನ್ನಗ ಎಲ್ಲ ಸಶೈಲಂ ಅಂದರು. ಅವ್ರ ಪರ್ವತಗಳು ಎಲ್ಲ ಜೊತೆಯಲ್ಲಿ ಚೇತನವೋ ಅಚೇತನವೋ ಎಲ್ಲವನ್ನು ಚೂರು ಮಾಡಿಬಿಡ್ತೀನಿ, ನಾಶ ಮಾಡಿಬಿಡ್ತೀನಿ ಅಂತ ಶ್ರೀರಾಮ ಹೇಳ್ತಾನವನು. ಅದು ಕ್ರೋಧಕ್ಕೆ ಉದಾಹರಣೆ ಕೊಡ್ತಾರೆ. ಹತ್ತಿರದಲ್ಲಿ ಯಾರಿದ್ದಾರೋ ಅವರು ಅಂತ ಹೇಳಿ ಇಲ್ಲೇವರು ಆಗುತ್ತೆ ಅಂತ. ಕಾಮ ಕ್ರೋಧ ವೇಗಂ ಈಶ್ವರನು ಅಲ್ಲಿ ಹತ್ರ ಹೇಳಿದ್ರು. ಸ್ವಾಮಿ ದೇಶಿಕನು ಹೇಳ್ತಾರೆ ಅಭಿನಯನ್ ಎಂದರು. ಅವನ ಅವತಾರಗಳಲ್ಲೆಲ್ಲ ಅಭಿನಯ ಅಷ್ಟೇ, ಆಕ್ಟಿಂಗ್ ಅಂತ. ಅಭಿನಯ ಅದು ನಿಜವಲ್ಲ. ಆದರೆ ಉದಾಹರಣೆಗೆ ಇದನ್ನು ಹೇಳ್ತಾರೆ. ಕಾಮದಿಂದ ಕ್ರೋಧ, ಸೀತೆಯನ್ನು ಕಾಣದೆ ರಾಮನಿಗೆ ಬಹಳ ಕಷ್ಟಪಡುವಾಗ ಯಾರ್ಯಾರಿದ್ದಾರೋ ಎಲ್ಲವನ್ನು ನಾಶಪಡಿಸ್ಬಿಡ್ತೀನಿ ಅಂತ ಶ್ರೀರಾಮ ಹೇಳುವ ಮಾತು. ಅಯಂಚ ಅಭಿಜಾಯತೆ ಇತ್ಯತ್ರ ಉಪಸರ್ಗಾಭಿಪ್ರೇತಾರ್ಥ ಅಭಿತೋ ಜಾಯತೆ ಪೂರ್ಣವಾಗಿ. ಅಭಿತಃ ಅಂದರೆ ಸರ್ವ ಎಲ್ಲ ಪೂರ್ಣವಾಗಿ ಸುತ್ತಲೂ ಅಂತ ಅರ್ಥ. ಅಭಿತಃ ಅಂದರೆ ಸುತ್ತಮುತ್ತಲೂ ಅಂತ ಅರ್ಥ. ಎಲ್ಲವನ್ನು ಸಮಿತ್ಯೇಕೀಕಾರೆ ತತಃ ಅತ್ರ ಸಮೋಹ ಕೃತ್ಯಾಕೃತ್ಯ ವಿವೇಕಾತ್ಮ ಮೋಹ ಇತ್ಯಭಿಪ್ರೇಣ ಕೃತ್ಯ ಇತಿ ಸಮೋಹ ಅಂತ ಹೇಳ್ಬಿಟ್ಟು ಸಮಿತಿ ಏಕೀಕಾರೆ ತತಃ ಅತ್ರ ಸಮೋಹ ಸಮೋಹ ಅಂತ ಹೇಳಿದ್ರು. ಏಕೀಕಾರದಲ್ಲಿ ಅರ್ಥ. ಸಮ್ ಅನ್ನೋದು ಉಪಸರ್ಗ, ಒಂದಾಗೋದು. ಇವಾಗ ಸಂಹಾರ ಅಂತ ಹೇಳಿದ್ರು ಉಪಸಂಹಾರ, ಹತ್ತಿರದಲ್ಲಿ ಸೇರಿಸ್ಕೊಳ್ಳೋದು, ಹಿಂತೆಗೆದುಕೊಳ್ಳೋದು ಅಂತ ಅರ್ಥ. ತನ್ನಲ್ಲಿ ಒಂದಾಗಿ ಮಾಡ್ಕೊಳ್ಳೋದು ಉಪಸಂಹಾರ ಅಂತ ಹೇಳಿದ್ರು. ಉಪಸಮೀಪೆ ಸಂಹಾರ ಏಕೀಕರಣ. ಏಕೀಭಾವ ತಮಃ ಪರೇ ದೇವೇ ಏಕೀಭವತಿ ಅಂತ ಪ್ರಳಯದಲ್ಲಿ ಹೇಳುವಾಗ ಉಪಸಂಹಾರ ಅದು ಏಕೀಭಾವದಲ್ಲಿ ಹೇಳೋದು. ಆ ರೀತಿ ಇಲ್ಲಿ ಸಮೂಹ ಅಂದರೆ ಕೃತ್ಯ ವಿವೇಕ ಒಂದೇ ಆಗ್ಬಿಡುತ್ತೆ. ಅವನಿಗೆ ಯಾವುದೂ ಇರೋದಿಲ್ಲ. ಕೃತ್ಯ ಅವಿವೇಕಾತ್ಮ ಮೋಹ ಇದು ಅಭಿಪ್ರಾಯಣ ಕೃತ್ಯ. ಯಾವುದು ಕೃತ್ಯ ಅನುಕೃತ್ಯ ಗೊತ್ತಿರಲ್ಲ. ಎರಡು ಒಂದಾಗಿ ಇದು ಅದಕ್ಕೂ ಅವನಿಗೆ ಮೋಹ ಉಂಟಾಗುತ್ತೆ. ಸಮೂಹಸ್ಯ ಸ್ಮೃತಿ ಭ್ರಂಶೇತುತ್ವೇ ಅವಾಂತರ ವ್ಯಾಪಾರ ಮಾಹ ತಯಾ ಇತಿ. ಅದರಿಂದ ಅವಾಂತರ ವ್ಯಾಪಾರವನ್ನು ಹೇಳ್ತಾನೆ. ಅದರಿಂದ ಅಂದರೆ ತಯಾ ಸರ್ವಂ ಕರೋತಿ ತತಶ್ಚ ಪ್ರಾರಬ್ಧೆ ಭ್ರಂಶ ಬರುತ್ತೆ. ಅಂದರೆ ಎಲ್ಲವನ್ನೂ ಮಾಡ್ತಾನೆ ಅಂತ. ಹನುಮಂತನು ಲಂಕಾ ನಗರಿಯನ್ನೆಲ್ಲ ಸುಟ್ಟು ಹಾಕಿಬಿಟ್ಟು ದಹನ ಮಾಡಿಬಿಟ್ಟು ಹೋಗಿ ಕಡೆಯಲ್ಲಿ ನೋಡಿದಾಗ ಸಮುದ್ರದಲ್ಲಿ ತನ್ನ ಬಾಲವನ್ನು ಅದ್ದಿ ಅದನ್ನು ಆರಿಸ್ಕೊಳ್ಳಕ್ಕೆ ಹೋದಾಗ ತಕ್ಷಣ ಅವನಿಗೆ ಭಯ ಬಂದುಬಿಡ್ತು. ಭಯ ಬಂದುಬಿಟ್ಟಾಗ ತನ್ನ ಮೇಲೆ ಅವನಿಗೆ ಜಿಗುಪ್ಸೆ ಬಂದುಬಿಡುತ್ತೆ. ಎಂತಹ ನಾನು ಈ ರಾಕ್ಷಸರ ಮೇಲೆ ಕೋಪದಿಂದ ಎಂತಹ ಕೆಲಸ ಮಾಡಿಬಿಟ್ಟೆ. ಅವನು ಹೇಳ್ತಾನೆ, ಕ್ರುದ್ಧ ಪಾಪಂ ನ ಕುರ್ಯಾತ್ ಕಹ. ಕ್ರುದ್ಧನಾದರೆ ಯಾವ ಪಾಪ ತಾನೇ ಮಾಡೋಕ್ಕಾಗೋದಿಲ್ಲ. ಕ್ರುದ್ಧೋ ಹನ್ಯಾತ್ ಗುರುವನಪಿ, ಗುರುವನ್ನು ಬೇಕಾದರೆ ಸಂಹಾರ ಮಾಡಿಬಿಡ್ತಾನೆ.
ಕ್ರೋಧ ಬಂದರೆ ನನಗೆ ಈ ಕ್ರೋಧ ಬಂದ್ಬಿಡ್ತಲ್ಲ. ಋಷಿಗಳು ಧನ್ಯರು ಎಲ್ಲವನ್ನು ನಿಯಮನ ಮಾಡ್ತಾರೆ ಮನಸ್ಸನ್ನ. ನನಗೆ ಈ ರೀತಿ ಕ್ರೋಧದಿಂದ ಸೀತೆಗೆ ಎಲ್ಲಿ ಅಪಾಯವಾಗೋಯ್ತು ಅಂತ ಭಯ ಬಂದ್ಬಿಡುತ್ತೆ ಅವನಿಗೆ. ಆಗ ತನ್ನನ್ನು ತಾನೇ ಅವನು ನಿಂದಿಸ್ಕೊಳ್ತಾನೆ, ಕ್ರೋಧದಿಂದ ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಕ್ರುದ್ಧೋ ಹನ್ಯಾತ್ ಗುರುಮಪಿ ಅಂತ, ಗುರುನಪಿ ಅಂತ ಹೇಳ್ಬಿಟ್ಟು. ಆದ್ರಿಂದ ಅದು ಹೇಳುತ್ತೆ ಇಲ್ಲಿ, ಅವಾಂತರ ವ್ಯಾಪಾರಂ ಸ್ಮೃತಿಭ್ರಂಶ ಹೇತುತ್ವೇ ಅವಾಂತರ ಸ್ಮೃತಿಭ್ರಂಶವಾಗ್ಬಿಡುತ್ತೆ. ಅಂದರೆ ಅದರ ಬೇರೆ ವ್ಯಾಪಾರಗಳೇನು ಅಂದರೆ ಎಲ್ಲ ಅದನ್ನು ಸುಟ್ಟು ಹಾಕಿಬಿಡೋದು. ಆ ರೀತಿ ತತಶ್ಚ ಸಾವಾಂತರ ವ್ಯಾಪಾರಾತ್ ಸಮೋಹಾತ್ ಇತ್ಯರ್ಥಃ. ಸ್ಮರ್ತವ್ಯೇ ಪ್ರಸ್ತುತ ವಿಷಯ ಸ್ಮೃತಿಭ್ರಂಶಂ ಯೋಜಯತಿ ಪ್ರಾರಬ್ಧ ಇತಿ. ಅದರಿಂದ ಇಲ್ಲಿ ಸ್ಮರಣೆ ಮಾಡಬೇಕಾದ ವಿಷಯದಲ್ಲಿ ಸ್ಮೃತಿಭ್ರಂಶದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಆರಂಭಿಸಿರುವುದು ಏನು ಅಂದರೆ ಪ್ರಾರಬ್ಧೆ ಇಂದ್ರಿಯ ಜಯಾದಿಕೆ ಪ್ರಯತ್ನೇ. ಇಂದ್ರಿಯಗಳನ್ನು ಜಯಿಸುವುದಕ್ಕೆ ಪ್ರಯತ್ನ ಮಾಡೋಕ್ಕೆ ಆರಂಭಿಸಿದಾನೆ. ಪ್ರಾರಬ್ಧವಾಗಿರುವುದು ಅಂದರೆ ಚೆನ್ನಾಗಿ ಆರಂಭಿಸಿರುವುದು, ಇಂದ್ರಿಯ ಜಯ ಮಾಡಬೇಕು ಅಂತ ಆರಂಭಿಸಿರುವುದು. ಆ ವಿಷಯದಲ್ಲಿ ಸ್ಮೃತಿಭ್ರಂಶವಾಗುತ್ತೆ. ಸ್ಮೃತಿಭ್ರಂಶಾತ್ ಇತಿ ಉತ್ತರವಾಕ್ಯ ಶೃಂಖಲಾವಶಾತ್ ಸ್ಮೃತಿ ವಿಭ್ರಮ ಶಬ್ದಸ್ಯ ತದೇಕಾರ್ಥತ್ವ ಉಕ್ತಂ ಸ್ಮೃತಿಭ್ರಂಶ ಭವತಿ. ಅದುವೇ ಸ್ಮೃತಿ ವಿಭ್ರಮ ಅಂತ ಹೇಳಿದ್ವಿ ಈ ಶ್ಲೋಕದಲ್ಲಿ ಹೇಳುವಾಗ. ಸ್ಮೃತಿಭ್ರಂಶ ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್. ಸ್ಮೃತಿ ವಿಭ್ರಮ ಅಂದರೆ ಸ್ಮೃತಿಭ್ರಂಶವೇ ಅಂತ ಅರ್ಥ. ಅದನ್ನು ಬುದ್ಧಿನಾಶ ಇತ್ಯತ್ರ ಪ್ರಕೃತಂ ಬುದ್ಧೇ ವಿಶೇಷಮಃ. ಬುದ್ಧಿನಾಶ ಅಂತ ಹೇಳಿದ್ರೆ, ಬುದ್ಧಿ ಅಂದರೆ ನಿಶ್ಚಯ ಮಾಡ್ತಿರೋದು. ಮನಸ್ಸಿಗೆ ಅನೇಕ ಹೆಸರುಗಳು ಬರುತ್ತೆ. ಬೃಹದಾರಣ್ಯಕೋಪನಿಷತ್ತಲ್ಲಿ ಹೇಳಿದೆ, ಚಿತ್ತಂ ಮನಃ ಬುದ್ಧಿ ಚಿತ್ತಂ ಇದೆಲ್ಲವೂ ಕೂಡ ಸರ್ವಂ ಮನ ಏವ ಅಂತ ಒಂದು ವಾಕ್ಯ ಬೃಹದಾರಣ್ಯಕೋಪನಿಷತ್ತಿನಲ್ಲಿ. ಆದ್ದರಿಂದ ಚಿತ್ತ ಅಂತ ಹೇಳಿದ್ರೆ ನಾವು ಚಿಂತನೆ ಮಾಡ್ತಾ ಇರುವ ಅವಸ್ಥೆಯಲ್ಲಿ ಮನಸ್ಸಿಗೆ ಚಿತ್ತ ಅಂತ ಹೆಸರು. ನಾವು ಒಂದು ನಿಶ್ಚಯ ಮಾಡ್ತಿರುವಾಗ ಬುದ್ಧಿ ಅಂತ ಹೆಸರು. ಹೀಗೆ ಒಂದೊಂದು ಅವಸ್ಥೆ, ಮನಸ್ಸಿನ ಅವಸ್ಥೆಗಳಿಗೆ ಬೇರೆ ಬೇರೆ ಹೆಸರುಗಳು ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಬುದ್ಧಿ ಅನ್ನೋದು ನಿಶ್ಚಯ ಮಾಡಿರುವಂತಹ ಅವಸ್ಥೆ. ಅದು ವ್ಯವಸಾಯ ಅಂತ ಹೇಳೋದು. ನಿಶ್ಚಯಾತ್ಮಕವಾದ ಬುದ್ಧಿ ಅದು ಹೋಗ್ಬಿಡುತ್ತೆ ಅವನಿಗೆ. ನತಾವಧಿಹ ಸಾಮಾನ್ಯತೋ ಜ್ಞಾನ ಮಾತ್ರಂ ಬುದ್ಧಿ ಶಬ್ದಾರ್ಥ ನಚ ಇತಃಪೂರ್ವಂ ಆತ್ಮದರ್ಶನಂ ಸಿದ್ಧಂ ನಚ ಭವಿಷ್ಯತ್ ಆತ್ಮದರ್ಶನಾದಿಕಂ ಇದಾನೀಂ ನಾಶಯೋಗ್ಯಂ. ಆದ್ದರಿಂದ ಇದುವರೆಗೂ ಆತ್ಮದರ್ಶನವೂ ಸಿಕ್ಕಿಲ್ಲ ಅವನಿಗೆ. ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ಜ್ಞಾನ ಮಾತ್ರ ಅನ್ನೋದು ಅರ್ಥವಲ್ಲ. ಬುದ್ಧಿ ಶಬ್ದಕ್ಕೆ, ಬುದ್ಧಿ ಅನ್ನೋಕ್ಕೆ ಜ್ಞಾನ ಅನ್ನೋ ಅರ್ಥ ಅನೇಕ ಕಡೆ ಬರುತ್ತೆ. ಬರೀ ಜ್ಞಾನ ಅನ್ನೋದು ಅರ್ಥವಲ್ಲ. ಯಾಕೆಂದರೆ ಇವನಿಗೆ ಆತ್ಮದರ್ಶನವೂ ಇನ್ನೂ ಸಿದ್ಧವಾಗಿಲ್ಲ. ಮುಂದೆಯೂ ಆಗುತ್ತೋ ಇಲ್ವೋ, ಮುಂದೆ ಆದರೆ ಇದಾನಿ ಮುಂದೆ ಆಗುವ ಆತ್ಮದರ್ಶನ ಈಗ ನಾಶ ಮಾಡೋಕ್ಕಾಗೋದಿಲ್ಲ. ಅಂತ ಬುದ್ಧಿನಾಶ ಅಂತ ಹೇಳಿದ್ರೆ ಆತ್ಮದರ್ಶನದ ಜ್ಞಾನವೇ ನಾಶವಾಗಬೇಕು ಅನ್ನೋ ಅರ್ಥ ಅಲ್ಲ ಇಲ್ಲಿ ಸಾಮಾನ್ಯವಾಗಿ. ಅದರಿಂದ ಅದನ್ನು ಹೇಳ್ತಾರೆ, ಅತಃ ತಲ್ಲಿಪ್ಸಯ ಕೃತ ತದುಪಾಯ ಅನುಷ್ಠಾನ ಅಧ್ಯವಸಾಯ ಇಹ ಉಪಾಯ ಸ್ಮೃತಿ ಸಾಧ್ಯ ಬುದ್ಧಿ ಶಬ್ದೇನ ಉಚ್ಯತೆ. ಲಿಪ್ಸ ಅಂದರೆ ಆಸೆ, ತಲ್ಲಿಪ್ಸಯ ಅಂದರೆ ಆತ್ಮದರ್ಶನವನ್ನು ಪಡೆದುಕೊಳ್ಳೋಕ್ಕಿರುವ ಆಸೆಯಿಂದ, ಅದರಿಂದ ಮಾಡಲ್ಪಟ್ಟ ಕೃತ ತದುಪಾಯ ಅನುಷ್ಠಾನ ಅಧ್ಯವಸಾಯ. ಆ ಉಪಾಯವನ್ನು ಅನುಷ್ಠಾನ ಮಾಡುವ ನಿಶ್ಚಯ. ಆತ್ಮದರ್ಶನವನ್ನು ಮಾಡಿಕೊಳ್ಬೇಕು, ಅದಕ್ಕೆ ಉಪಾಯವೇನು ಅಂದರೆ ಇಂದ್ರಿಯವನ್ನು ಜಯಿಸಬೇಕು. ಇಂದ್ರಿಯವನ್ನು ಜಯಿಸ್ತೀನಿ ಅಂತ ಅವನು ನಿಶ್ಚಯ ಮಾಡಿಕೊಂಡು ಆರಂಭಿಸ್ತಾನೆ ಪ್ರಯತ್ನವನ್ನು. ಆ ಪ್ರಯತ್ನವು ಅದು ಇಲ್ಲಿ ಹೇಳಲ್ಪಟ್ಟಿದೆ. ಬುದ್ಧಿ ಅನ್ನೋದ್ರಿಂದ ಅಧ್ಯವಸಾಯ, ಆತ್ಮದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಯಾವ ನಿಶ್ಚಯ ಮಾಡಿದ್ನೋ ಆ ನಿಶ್ಚಯ ಹೋಗ್ಬಿಡುತ್ತೆ. ಬುದ್ಧಿನಾಶ ಅಂತ ಹೇಳಿದ್ರೆ ಜ್ಞಾನವೇ ನಾಶವಾಗುತ್ತೆ ಅಂತ ಅರ್ಥವಲ್ಲ ಇಲ್ಲಿ. ಪ್ರಣಶ್ಯತಿ ಇತ್ಯತ್ರ ನಿತ್ಯಸ್ಯ ಆತ್ಮನಃ ನಾಶಃ ಹಿ ಅಸತ್ಸಮತ್ವಂ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ನಿತ್ಯಸ್ಯ ಆತ್ಮನಃ ನಾಶಃ ಅಸತ್ಸಮತ್ವಂ. ಆತ್ಮನು ನಿತ್ಯನಾದವನು, ಆತ್ಮನಿಗೆ ನಾಶವಿಲ್ಲ. ಆತ್ಮ, ಚೇತನ ಮತ್ತು ಅಚೇತನ, ಚಿತ್ ಅಚಿತ್ ಈಶ್ವರ ಮೂರು ಕೂಡ ನಿತ್ಯವಾದ ತತ್ವಗಳು. ಆದ್ದರಿಂದ ಚೇತನನಿಗೆ ನಾಶ ಅನ್ನೋದು ಇಲ್ಲ. ಆದರೆ ಆತ್ಮನಾಶ ಅಂತ ಅನೇಕ ಕಡೆ ಹೇಳುತ್ತಲ್ಲ, ಅದಕ್ಕೇನರ್ಥ ಅಂದರೆ ಅಸತ್ ಸಮವಾಗಿರೋದು, ಅಸತ್ತಿನಂತೆ ಇರೋದು, ಅಚೇತನದ ಸಮವಾಗಿ ಇರುವಂಥದ್ದೇ ಹೊರತು ನಾಶ ಆಗೋದಿಲ್ಲ ಆತ್ಮ. ಅಂದರೆ ಇವನಿಗೆ ಜ್ಞಾನವು ಬಹಳ ಸಂಕುಚಿತವಾಗಿ ಬಿಡುತ್ತೆ. ಅವನಿಗೆ ವಿವೇಕ ಜ್ಞಾನವಿರೋದಿಲ್ಲ, ಸರಿಯಾದ ನಿಶ್ಚಯ ಮಾಡೋದಿಲ್ಲ.
ಈ ರೀತಿ ವಿಷಯದಲ್ಲಿಯೇ ಇದ್ದುಕೊಂಡು ಸಂಸಾರದಲ್ಲಿಯೇ ಇರ್ತಾನೆ. ಅದುವೇ ಆತ್ಮನಾಶ ಅಂತ ಹೇಳೋದಕ್ಕೆ ಅರ್ಥ ಇಲ್ಲಿ. ತಚ್ಚ ತಥಾವಸ್ಥಿತಾಕಾರ ಅನುಪಲಂಬ, ಯಥಾವಸ್ಥಿತ ಆಕಾರ ಅನುಪಲಂಬ. ಆತ್ಮವು ಹೇಗೆ ಇದೆಯೋ ಅದು ತಿಳಿದೇ ಇರೋದೇ ಆತ್ಮನಾಶ. ಶೇಷತ್ವ ಬುದ್ಧಿ ಇಲ್ಲದೆ ಇರೋದೇ ಆತ್ಮನಾಶ ಅಂತ ಹೇಳಲ್ಪಟ್ಟಿದೆ. ಅದನ್ನೇ ಆಳಬಂದರು ಸ್ಪಷ್ಟವಾಗಿ ಹೇಳ್ತಾರೆ ಅವರು. ನ ದೇಹಂ ನ ಪ್ರಾಣಾನ್ ನ ಚ ಸುಖಂ ಅವಶೇಷಾಭಿಲಷಿತಂ ನ ಚ ಆತ್ಮಾನಂ ನಾನ್ಯತ್ ಕಿಮಪಿ ತವ ಶೇಷತ್ವ ವಿಭವಾತ್ ಬಹಿರ್ಭೂತಂ ನಾಥ ಕ್ಷಣಮಪಿ ಸಹೇ ಯಾತು ಶತಧಾ ವಿನಾಶಂ ತತ್ಸತ್ಯಂ ಮಧುಮತನ ವಿಜ್ಞಾಪನಮಿದಂ. ಆ ಸ್ತೋತ್ರದಲ್ಲಿ ಅದ್ಭುತವಾದ ಒಂದು ಶ್ಲೋಕ. ಅವ್ರು ಹೇಳ್ತಾರೆ, ನ ದೇಹಂ ನ ಪ್ರಾಣಾನ್ ನ ಚ ಸುಖಂ ಅಶೇಷಾಭಿಲಷಿತಂ ನ ಚ ಆತ್ಮಾನಂ ನಾನ್ಯತ್ ಕಿಮಪಿ ತವ ಶೇಷತ್ವ ವಿಭವಾತ್ ಬಹಿರ್ಭೂತಂ. ನಿನ್ನ ಶೇಷತ್ವಕ್ಕಿಂತ ಹೊರಗಡೆಯಾದ ದೇಹವಾಗಲಿ ಪ್ರಾಣವಾಗಲಿ ಬೇರೆ ಯಾವುದಾದ್ರೂ ಸುಖಗಳೇ ಆಗಲಿ ಆತ್ಮವೇ ಆಗಲಿ ನ ಚ ಆತ್ಮಾನಂ ಅಂತ ಹೇಳಿದ್ರು. ತವ ಶೇಷತ್ವ ವಿಭವಾತ್ ಬಹಿರ್ಭೂತಂ. ನಿನ್ನ ಶೇಷತ್ವ ಅನ್ನುವ ಹೊರಗಡೆ ಆದದ್ದು ಯಾವುದಾದ್ರೂ ಇದ್ದರೆ ಯಾತು ಶತಧಾ ವಿನಾಶಂ, 100 ಪಾಲಾಗಿ ಚೂರು ಚೂರು ಆಗಿಬಿಡಲಿ ಅದು. ಇದು ನಾನು ಸತ್ಯವಾಗಿ ಮಾಡುವ ಪ್ರತಿಜ್ಞೆ ವಿಜ್ಞಾಪನೆ ಅಂತ ಹೇಳ್ತಾರೆ. ನಿನ್ನ ಶೇಷತ್ವ ಜ್ಞಾನವನ್ನು ಹೋಗದೇ ಇರೋ ಹಾಗೆ ಮಾಡು. ನನಗೆ ಒಂದು ಕ್ಷಣ ಹೋದರೂ ಕೂಡ ನನಗೆ ಇದು ಯಾವುದೂ ಬೇಡ, ಎಲ್ಲವೂ ನಾಶವಾಗಿಬಿಡಲಿ. ಆತ್ಮನನ್ನು ಸೇರಿಸ್ಬಿಟ್ರು ಅಲ್ಲಿ. ಆತ್ಮ ನಿತ್ಯವಾಯಿತಲ್ಲ ಅಂದರೆ ಅಲ್ಲಿ ಆ ಅರ್ಥ ಸಿಗುತ್ತೆ. ಶೇಷತ್ವವಿಲ್ಲದೆ ಇರೋದೇ ಆತ್ಮಕ್ಕೆ ನಾಶ ಅಂತ ಹೇಳಲ್ಪಟ್ಟಿರೋದು. ಅದನ್ನೇ ಇಲ್ಲಿ ಹೇಳ್ತಾರೆ, ಯಥಾವಸ್ಥಿತ ಆಕಾರ ಅನುಪಲಂಬ. ಅದುವೇ ನಾಶ, ಆತ್ಮನ ವಿಷಯದಲ್ಲಿ ನಾಶ. ಆದ್ದರಿಂದ ಸಚ ದೇಹಾತ್ಮ ಭ್ರಮಾಧಿಕೃತ, ದೇಹವೇ ಆತ್ಮ ಅನ್ನುವ ಭ್ರಮೆಯಿಂದ ಉಂಟಾಗುತ್ತೆ. ತತ್ರಾಪಿ ಹೇತು ದೇಹ ಸಂಬಂಧ. ಅದರಲ್ಲಿಯೂ ಕಾರಣ ಏನು? ದೇಹಾತ್ಮ ಭ್ರಮೆ ಬರಕ್ಕೆ ಕಾರಣ ಏನು? ದೇಹದ ಸಂಬಂಧ. ದೇಹವಿದ್ರೆ ತಾನೇ ದೇಹಾತ್ಮ ಭ್ರಮೆ ಬರಕ್ಕೆ ಸಾಧ್ಯ. ದೇಹವಿರುತ್ತೆ ಅಂದರೆ ಏನರ್ಥ? ಪ್ರಕೃತಿ ಸಂಬಂಧ ಅಂದರೆ ಸಂಸಾರ ಅಂತ ಅರ್ಥ. ಅದನ್ನು ಸಂಸಾರೇ ನಿಮಗ್ನ ಅಂತ ಅರ್ಥ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು ಬುದ್ಧಿನಾಶ ಅಂತ ಹೇಳಿದ್ರೆ ಆತ್ಮನ ನಾಶವಲ್ಲ, ಜ್ಞಾನದ ನಾಶವೂ ಅಲ್ಲ, ಆದರೆ ಯಥಾವಸ್ಥಿತವಾದ ಆಕಾರ ತಿಳಿದೇ ಇರುವಂತಹದ್ದು. ಅದುವೇ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇವನು ಏನು ಉಪಾಯ ಮಾಡಬೇಕು ಅಂತ ಆರಂಭಿಸಿದ್ದನೋ ಅದು ಆ ನಿಶ್ಚಯವು ಹೋಗಿಬಿಡುತ್ತೆ, ನಾಶವಾಗಿಬಿಡುತ್ತೆ. ಅದುವೇ ಇಲ್ಲಿ ಬುದ್ಧಿನಾಶ ಅಂತ ಹೇಳಲ್ಪಟ್ಟಿರೋದು. ಇಲ್ಲಿ ಹೇಳುವಾಗ ಒಂದಕ್ಕೊಂದಕ್ಕೆ ಕಾರಣ ಮಾಲೆ ಇದು. ಜಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಅಭಿತಃ. ಪೂರ್ಣವಾಗಿ ಸುತ್ತಮುತ್ತಲು ಎಲ್ಲ ಸಂಘ ಉಂಟಾಗ್ಬಿಡುತ್ತೆ. ಸಂಗಾತ್ ಸಂಜಾಯತೆ ಕಾಮ. ಅದು ಉತ್ಕಟವಾದ ಅವಸ್ಥೆ, ವಿಪಾಕ ದಶೆ, ಆ ಅಟ್ಯಾಚ್ಮೆಂಟ್ ಸಂಘ ಅಂತ ಹೇಳೋದು. ಕಾಮದಿಂದ ಕ್ರೋಧ. ಯಾರ್ಯಾರು ಸುತ್ತದಲ್ಲಿದ್ದಾರೋ ಅವರು ಇದಕ್ಕೆ ಕಾರಣವಿಲ್ಲವೋ ಆ ವಿವೇಕವೇ ಇರೋದಿಲ್ಲ ಅವನಿಗೆ. ಕ್ರೋಧ ಬಂದುಬಿಡುತ್ತೆ ಆ ವಿಷಯಗಳಲ್ಲಿ. ಅಭಿಜಾಯತೆ, ಇಲ್ಲಿ ಅಭಿಜಾಯತೆಗೆ ಅಭಿತಃ ಜಾಯತೆ ಅಂತ ಅರ್ಥ ಮಾಡಿದ್ರು. ಎಲ್ಲ ಸುತ್ತಮುತ್ತಲು ಏನೇನು ಇದೆಯೋ ಎಲ್ಲ ಕೋಪ ಬಂದುಬಿಡುತ್ತೆ ಅಂತ. ಕ್ರೋಧಾತ್ ಭವತಿ ಸಮೋಹ. ಅದರಿಂದ ಕೃತ್ಯಾಕೃತ್ಯ ವಿವೇಕ ನಾಶವಾಗಿಬಿಡುತ್ತೆ. ಅದರಿಂದ ಅವನ ಸ್ಮೃತಿಯು ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಯಾವುದು ಮಾಡಬೇಕು ಅಂತ ಆರಂಭಿಸಿದ್ದನೋ ಅದು ನಾಶವಾಗಿಬಿಡುತ್ತೆ. ಆ ವ್ಯವಸಾಯವು ಹೋಗ್ಬಿಡುತ್ತೆ. ಬುದ್ಧಿನಾಶ. ಅದರಿಂದ ಬುದ್ಧಿನಾಶವಾಗುತ್ತೆ. ಮರ್ತೇ ಬಿಡ್ತಾನೆ. ಆತ್ಮ ನಿಯಮನ ಮಾಡಬೇಕು ಅನ್ನೋದೇ ಮರ್ತು ಹೋಗುತ್ತೆ. ವಿಷಯಗಳಲ್ಲಿ ಅಷ್ಟು ದೀರ್ಘವಾದ ಆಳವಾದ ಕಾಮ ಉಂಟಾಗಿಬಿಟ್ರೆ ಅದರಿಂದ ಕ್ರೋಧ ಎಲ್ಲ ಬಂದು ಅದನ್ನು ಪ್ರಾರಂಭಿಸಿದಂತಹ ಇಂದ್ರಿಯ ಜಯ ಅನ್ನೋದೇ ಮರ್ತು ಹೋಗುತ್ತೆ. ಆದ್ದರಿಂದ ಅವನಿಗೆ ಆತ್ಮದರ್ಶನ ಮಾಡಿಕೊಳ್ಬೇಕು ಅನ್ನೋ ನಿಶ್ಚಯ ನಾಶವಾಗಿಬಿಡುತ್ತೆ. ಅದನ್ನ ಬುದ್ಧಿನಾಶಾತೆ ಪ್ರಣಯ. ಮತ್ತೆ ಅವನು ಅದರಿಂದ ಏನಾಗುತ್ತೆ ಅಂದರೆ ದೇಹದ ಸಂಬಂಧವೇ ಬರುತ್ತೆ. ಸಂಸಾರದಲ್ಲಿಯೇ ಇದ್ದು ಪ್ರಣಶ್ಯತಿ ಅಂದ ಸಂಸಾರದಲ್ಲಿಯೇ ಪೂರ್ಣವಾಗಿ ಮುಳುಗಿರ್ತಾನೆ. ಅದುವೇ ಅವನಿಗೆ ನಾಶ ಅಂತ ಹೇಳಲ್ಬಿಟ್ಟಿದೆ. ವಿನಷ್ಟೋ ಭವತಿ ಸಂಸಾರೇ ನಿಮಗ್ನ ವಿನಷ್ಟೋ ಭವತಿ. ಆದ್ದರಿಂದ ಪರಮಾತ್ಮನ ದಿವ್ಯಮಂಗಳ ವಿಗ್ರಹದ ಧ್ಯಾನವಿಲ್ಲದೆ, ಅವನ ಅನುಗ್ರಹವಿಲ್ಲದೆ ನಾವು ಸ್ವತಂತ್ರವಾಗಿ ಸಾಧಿಸ್ತೀನಿ ಅಂತ ಹೊರಟ್ರೆ ಈ ಗತಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಇಲ್ಲಿ ರಾಗದ್ವೇಷವಿಯುಕ್ತೈಸ್ತು, ರಾಗದ್ವೇಷಗಳಿಂದ ಕೂಡಿರುವಂತಹ ವಿಷಯಾನ ಇಂದ್ರಿಯೈ ಚರನ್. ಇಲ್ಲಿಯೂ ಕೂಡ ವಿವಕ್ಷೆ ಏನು ಅಂತ ನೋಡ್ಬೇಕಿಲ್ಲಿ. ಇಂದ್ರಿಯೈ ಚರನ್
ಇಂದ್ರಿಯಗಳನ್ನೇ ಚಲಿಸು, ಅದ್ರ ಜೊತೆಗೆ ಚಲಿಸಿ ಅಂತ ಅರ್ಥ ಬರ್ತೀಯ. ಚರನ್ನು ಚರತಿಗೆ ಏನು ಅರ್ಥ? ಗತ್ಯರ್ಥಕವಾದ ಧಾತು ಚರನ್ ಅಂತ ಹೇಳೋದು, ಚರಣೆ ಆಚರಣೆ ಮೊದಲಾದದೆಲ್ಲ ಬರುತ್ತೆ. ಇಲ್ಲಿ ಅದಕ್ಕೆ ಏನು ಅರ್ಥ ಮಾಡಬೇಕು ಅನ್ನೋದು ಇದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಎಲ್ಲವನ್ನು ತನ್ನ ವಶ ಮಾಡ್ಕೊಳ್ಬೇಕು ಅವನು. ಅದನ್ನ ಹೇಳುತ್ತೆ ಇಲ್ಲಿ. ಯಾಕೆ? ಪರಮಾತ್ಮನ ಧ್ಯಾನದಿಂದ ಅನ್ನೋದು ಅಂಡರ್ಸ್ಟುಡ್. ಯಾಕೆಂದ್ರೆ ಹಿಂದಿನ 2 ಶ್ಲೋಕಗಳಲ್ಲಿ ಅದಕ್ಕೆ ವಿರುದ್ಧವಾದ ಧ್ಯಾನ ಮಾಡದೆ ಹೋದರೆ, ಸ್ವತಂತ್ರವಾಗಿ ಮಾಡಿದ್ರೆ ನಾಶವಾಗಿಬಿಡ್ತಾನೆ ಅಂತ ಹೇಳಿದ್ರಿಂದ, ಮುಕ್ತೇನ ಪ್ರಕಾರೇಣ ಮಯಿ ಸರ್ವೇಶ್ವರೇ ಚೇತಸಃ ಶುಭಾಶ್ರಯ ಭೂತೇನ್ಯಸ್ತಮನಃ. ಮನಸ್ಸನ್ನ ಅಶುಭಾಶ್ರಯಭೂತವಾದ ಪರಮಾತ್ಮನಲ್ಲಿ ಚೆನ್ನಾಗಿ ಇಟ್ಟಿರುವಂತಹ ಅವನು ಚೇತಸಃ ಶುಭಾಶ್ರಯಭೂತೆ. ಮನಸ್ಸಿಗೆ ಶುಭಾಶ್ರಯವಾದಂತಹ ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನ ಮನಸ್ಸಿನಲ್ಲಿ ಸ್ಥಾಪಿಸಿದರೆ ಅಂತ ಅರ್ಥ. ಸ್ಥಾಪನೆ ಮಾಡಬೇಕು. ನಿರ್ದಗ್ಧ ಅಶೇಷ ಕಲ್ಮಶತೆಯ ರಾಗದ್ವೇಷ ವಿಯುಕ್ತೈ. ನಿರ್ದಗ್ಧ ಅಶೇಷ ಕಲ್ಮಶತೆಯ, ಎಲ್ಲ ಕರ್ಮಶಗಳು ಕೂಡ ನಾಶವಾಗುತ್ತೆ. ಅಂದರೆ ಉಪಾಯಕ್ಕೆ ಅನುಷ್ಠಾನಕ್ಕೆ ವಿರುದ್ಧವಾದ ದೋಷಗಳು ಯಾವುದು ಪ್ರತಿಬಂಧಕಗಳಿದೆಯೋ ಅದೆಲ್ಲ ನಾಶವಾದಾಗ, ರಾಗದ್ವೇಷ ವಿಯುಕ್ತೈ ಆತ್ಮವಶ್ಯೈ ಇಂದ್ರಿಯೈ ವಿಷಯಾಂಶ್ಚರನ್. ರಾಗದ್ವೇಷ ಇರುವಂತಹ ಆತ್ಮವಶ್ಯೈ, ತನ್ನ ವಶದಲ್ಲಿರುವ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂತೆಗೆದುಕೊಂಡು ಅಂತ ಅರ್ಥ. ಇಲ್ಲಿ ವಿಷಯಾಂಶ್ಚರನ್ ಅಂದರೆ ವಿಷಯ ತಿರಸ್ಕೃತ್ಯ. ಚರತಿ ಧಾತುಗೆ ಅರ್ಥವನ್ನು ಹೇಳುವಾಗ ಭಾಷಿಕಾರರು ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ಪ್ರಕರಣಕ್ಕೆ ಮೊದಲು ನನ್ನ ಶುಭಾಶ್ರಯವನ್ನು ಧ್ಯಾನ ಮಾಡಿದರೆ ನೀನು ಜಯಿಸಬಹುದು ಇಂದ್ರಿಯಗಳನ್ನು, ಅದರಿಂದ ಆತ್ಮದರ್ಶನ ಪ್ರಾಪ್ತಿಯಾಗುತ್ತೆ. ಹಾಗೆ ಮಾಡದೆ ಹೋದರೆ ನಷ್ಟನಾಗ್ಬಿಡ್ತೀಯ. ಈಗ ಪ್ರಸಾದಮಧಿಗಚ್ಚತಿ ಅಂತ ಹೇಳಿದೆಯಲ್ಲ, ಇದು ಮತ್ತೆ ನನ್ನ ಒಂದು ಶುಭಾಶ್ರಯದ ಧ್ಯಾನದಿಂದ ಇದೆಲ್ಲ ಉಂಟಾಗುತ್ತೆ ನಿನಗೆ ಅಂತ ಹೇಳುವಂತಹ ಶ್ಲೋಕ ಇದೆ. ಅದಕ್ಕೆ ಅನುಗುಣವಾಗಿ ಇಂದ್ರಿಯೈ ಚರನ್ ಅಂತ ಹೇಳಿದಾಗ ತಿರಸ್ಕೃತ್ಯ ವಿಷಯಾನ್, ಇಂದ್ರಿಯಗಳಿಂದ ತಿರಸ್ಕಾರ ಮಾಡಿ ಅಂತ ವಿರುದ್ಧವಾಗಿ ಕಳಿಸ್ಬೇಕದನ್ನ. ಆದ್ದರಿಂದ ಗತ್ಯರ್ಥ ಹೇಗೆ ಅಂದರೆ ವಿರುದ್ಧವಾಗಿ ಅಂತ ಅರ್ಥ. ಅಲ್ಲಿ ವರ್ತಮಾನ ವಿಧೇಯಾತ್ಮ ವಿಧೇಯ ಮನಃ ಪ್ರಸಾದಮಧಿಗಚ್ಚತಿ. ಹಾಗೆ ತಿರಸ್ಕಾರ ಮಾಡಿ ಯಾವನಿರ್ತಾನೋ ಅವನು ವಿಧೇಯ ಪ್ರಸಾದಮಧಿಗಚ್ಚತಿ. ನನ್ನ ಮನಸ್ಸನ್ನು ನಿಯಮನ ಮಾಡ್ಕೊಂಡಿದ್ದಾನಲ್ಲ ಅವನು ಪ್ರಸಾದವನ್ನು ಪಡೆದುಕೊಳ್ತಾನೆ ಅಂತ ಅರ್ಥ ಇಲ್ಲಿ. ಅಂದರೆ ನಿರ್ಮಲ ಅಂತಃಕರಣೋ ಭವತಿ ಇತ್ಯರ್ಥ. ಅಂತಃಕರಣವು ಪರಿಶುದ್ಧವಾಗುತ್ತೆ ಅಂತ ಇವನಿಗೆ ಪರಮಾತ್ಮನ ಧ್ಯಾನದಿಂದ ಉಂಟಾಗುವ ಫಲ ಹೇಳಲ್ಪಟ್ಟಿದೆ. ರಾಗದ್ವೇಷಗಳಿಂದ ಇರುವ ಇಂದ್ರಿಯಗಳನ್ನು ವಿಷಯಗಳಿಂದ ತಿರಸ್ಕಾರ ಮಾಡಿ ಬೇರೆ ಹಿಂತೆಗೆದುಕೊಂಡು ಅವನು ತನ್ನ ಮನಸ್ಸು ನಿರ್ಮಲವಾಗಿ ಮಾಡಿಕೊಂಡು ಪ್ರಸಾದವನ್ನು ಪಡೆದುಕೊಳ್ತಾನೆ. ಪ್ರಸಾದ ಅಂದರೆ ನಿರ್ಮಲ ಅಂತಃಕರಣ ಅಂತಲೇ ಅರ್ಥ. ಪರಿಶುದ್ಧವಾದ ಆತ್ಮ, ಆ ಮನಸ್ಸು, ಪರಿಶುದ್ಧವಾದ ಮನಸ್ಸನ್ನು ಪಡೆದುಕೊಳ್ತಾನೆ ಅವನು. ಹೇಳ್ತಾರೆ ತಾನಿ ಸರ್ವಾಣಿ ಸಂಯಮ್ಯ ಅಂತ ಹೇಳಿ, ಯುಕ್ತ ಆಸೀತ ಮತ್ಪರಃ ಅಂತ ಹೇಳಿದ್ರಲ್ಲ, ಅದಕ್ಕೆ ಇದು ಸಂಗತಿ. ಇತ್ಯುಕ್ತ ಅರ್ಥ ಕರಣೆ ಅನ್ಯೋನ್ಯಾಶ್ರಯ ಪರಿಹಾರ ಪ್ರಕಾರ ಪರಮ ಪ್ರಯೋಜನಭೂತ ಸಂಸಾರ ನಿವೃತ್ತಿಶ್ಚ ಶ್ಲೋಕದ್ವಯೇನ ಪ್ರಪಂಚತೆ ರಾಗದ್ವೇಷೇತಿ. ಈ ಶ್ಲೋಕವು ಮುಂದಿನ ಶ್ಲೋಕವು ಹಾಗೆಯೇ. ಅನ್ಯೋನ್ಯಾಶ್ರಯ ಪರಿಹಾರವನ್ನು ಏನು ಮಾಡಿದ್ರೋ ಅದರಿಂದ ಪರಮ ಪ್ರಯೋಜನಭೂತ ಸಂಸಾರ ನಿವೃತ್ತಿಶ್ಚ, ಪರಮ ಪ್ರಯೋಜನವಾದದ್ದು ಸಂಸಾರ ನಿವೃತ್ತಿಯೇ. ಆದ್ದರಿಂದ 2 ಶ್ಲೋಕಗಳಲ್ಲಿ ಅದರ ವಿರೋಧವನ್ನು ಹೇಳಿ ಅದಕ್ಕೆ ಮೊದಲು ಹೇಳಿದಾಗ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತಾಸೀತ ಮತ್ಪರಃ, ನನ್ನ ವಿಗ್ರಹವನ್ನು, ದಿವ್ಯಮಂಗಳ ವಿಗ್ರಹವನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ರಲ್ಲ, ಆ ಒಂದು ಅರ್ಥವನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಸಂಸಾರ ನಿವೃತ್ತಿಯು ಪರಮ ಪ್ರಯೋಜನ. ಆದ್ದರಿಂದ ಅದು ಹೇಗೆ ಪರಿಹಾರವಾಗುತ್ತೆ, ಅನ್ಯೋನ್ಯಾಶ್ರಯ ಪರಿಹಾರವು ಹೇಳಲ್ಪಟ್ಟಿತ್ತು, ಅದು ಈಗ 2 ಶ್ಲೋಕಗಳಲ್ಲಿ ಹೇಳಲ್ಪಡುತ್ತೆ. ರಾಗದ್ವೇಷ ವಿಯೋಗೋಪಿ ವಿಯುಕ್ತ ಅಂತ ಹೇಳಿದ್ರೆ ರಾಗದ್ವೇಷಗಳೆಲ್ಲ ಯುಕ್ತ ಹೋಗಿರೋದು ಅಂತ ಅರ್ಥ. ವಿಯೋಗ ಪೂರ್ವೋಕ್ತ ಏವ ಹೇತುಭಿ ಉಕ್ತೇನ ಪ್ರಕಾರೇಣ ಚೇತಸಃ ಶುಭಾಶ್ರಯಭೂತೇನ್ಯಸ್ತಮನಃ ನಿರ್ದಗ್ಧ ಅಶೇಷ ಕಲ್ಮಶತೆಯ ರಾಗದ್ವೇಷ ವಿಶುಕ್ತೈ ಅಂದರೆ ರಾಗದ್ವೇಷಗಳಿಂದ ಬಿಡಲ್ಪಟ್ಟದ್ದು ಅಂತ ಅರ್ಥ. ಆತ್ಮವಶ್ಯೈ ಇಂದ್ರಿಯೈ ವಿಷಯಾನ್ ತಿರಸ್ಕೃತ್ಯ, ರಾಗದ್ವೇಷಗಳು ಹೋಗಿರುವಂತಹ ಮನಸ್ಸು,
ಅಂತ ಅರ್ಥ. ಇಲ್ಲಿ ವಿಯುಕ್ತ ಅಂದರೆ ಇಲ್ಲಿ ಇಲ್ಲೇ ಇರೋದು ಅಂತ ಅರ್ಥ, ಬಿಡಲ್ಪಟ್ಟಿರೋದು ಅನ್ನೋ ಅರ್ಥ ಬರುತ್ತೆ. ವಿ ಅನ್ನೋ ಉಪಸರ್ಗಕ್ಕೆ ವಿರುದ್ಧವಾದ ಅರ್ಥಗಳು ಬರುತ್ತೆ. ಅದಕ್ಕೆ ವಿ ಉಪಸರ್ಗಕ್ಕೆ ವಿಶೇಷ ಅಂತ ಅರ್ಥ ಬರ್ಬೋದು, ವಿರುದ್ಧ ಅಂತ ಬರಬಹುದು. ವಿಯುಕ್ತ ಅಂದರೆ ಅದರಿಂದ ಬಿಡಲ್ಪಟ್ಟದ್ದು ಅನ್ನೋ ಅರ್ಥ ಇಲ್ಲಿ. ರಾಗದ್ವೇಷಗಳಿಂದ, ಯಾಕೆ ಅಂದರೆ ನಿರ್ದಗ್ಧ ಅಶೇಷ ಕಲ್ಮಶತೆಯ, ಕಲ್ಮಶಗಳೆಲ್ಲ ನಾಶವಾಗಿಬಿಟ್ರೆ ರಾಗದ್ವೇಷಗಳು ಹೋಗುತ್ತೆ. ಹೇಗೆ ನಾಶವಾಗುತ್ತೆ ಅಂದರೆ ಚೇತಸಃ ಶುಭಾಶ್ರಯಭೂತೆ ನ್ಯಸ್ತಮನಃ, ಮನಸ್ಸಿಗೆ ಶುಭಾಶ್ರಯವಾದ, ಶುಭವೂ ಆಶ್ರಯವೂ ಆದಂತಹ ಪರಮಾತ್ಮ ದಿವ್ಯಮಂಗಳ ವಿಗ್ರಹದಲ್ಲಿ ತನ್ನ ಮನಸ್ಸನ್ನು ಸ್ಥಾಪನೆ ಮಾಡಿದವನು, ಅಶೇಷ ಕಲ್ಮಶಗಳನ್ನೆಲ್ಲ ನಾಶ ಮಾಡಿಕೊಂಡು ರಾಗದ್ವೇಷಗಳಿಂದ ಬಿಡಲ್ಪಟ್ಟವನಾಗಿ, ಆತ್ಮವಶ್ಯೈಹಿ ಇಂದ್ರಿಯೈಹಿ, ತನ್ನ ವಶದಲ್ಲಿರುವ ಇಂದ್ರಿಯಗಳನ್ನು, ವಿಷಯಗಳನ್ನೆಲ್ಲ ತಿರಸ್ಕಾರ ಮಾಡಿ ಇರ್ತಾನಲ್ಲ ಒಬ್ಬ, ಅವನು ನಿರ್ಮಲಾಂತಃಕರಣನಾಗ್ತಾನೆ. ನಿರ್ಮಲಾಂತಃಕರಣೋ ಭವತಿ ಅನ್ನೋದು ಇಲ್ಲಿ ಅರ್ಥ. ಆದ್ದರಿಂದ ಇಲ್ಲಿ ರಾಗದ್ವೇಷ ವಿಯೋಗ ಅಪಿ, ವಿಯುಕ್ತ ಅನ್ನೋ ಅರ್ಥಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ವಿಯೋಗ ಕುತಃ, ಯಾವುದರಿಂದ ಆಗುತ್ತೆ ಅಂದರೆ ಪೂರ್ವೋಕ್ತೇಯವ ಹೇತು ಇತ್ಯತ್ರ, ಹಿಂದೆ ಹೇಳಿದ ಕಾರಣವೇ. ಚೇತಸಃ ಸರ್ವೇ ಮಯಿ ಸರ್ವೇಶ್ವರೇ ಚೇತಸಃ ಶುಭಾಶ್ರಯಭೂತೆ ನ್ಯಸ್ತಮನಃ, ಇದು ಕಾರಣ. ಅದಕ್ಕೆ ರಾಗದ್ವೇಷ ವಿಯೋಗ ಅತ್ರ ಇಂದ್ರಿಯಾಣ ಆತ್ಮವಶ್ಯತಾ ಹೇತು, ತನ್ನ ವಶಕ್ಕೆ ಬರುತ್ತೆ ಇಂದ್ರಿಯಗಳು. ರಾಗದ್ವೇಷಗಳು ಹೋದರೆ ತನ್ನ ವಶಕ್ಕೆ ಬರುತ್ತೆ. ವಿಷಯಾಶ್ಚರನ್ನಿತ್ಯನೇನ ವಿಷಯ ಭೋಗ ಭ್ರಮ ವ್ಯುದಾಸಾಯ ಆತ್ಮವಶ್ಯತ್ವ ಫಲಿತಮಃ ವಿಷಯಾನ್ ಸ್ಥಿರಸ್ಕೃತ್ಯ ವರ್ತಮಾನಃ. ಅದಕ್ಕೆ ಇಲ್ಲಿ ವಿಷಯಾಶ್ಚರನ್ ಅಂದರೆ ವಿಷಯಗಳಲ್ಲಿಯೇ ಚಲಿಸಿ ಅಂತ ಅರ್ಥವಲ್ಲ, ತಿರಸ್ಕಾರ ಮಾಡಿ ಅಂತ ಅರ್ಥ. ಇಲ್ಲಿ ವಿಷಯ ಭೋಗ ಅನ್ನುವ ಅರ್ಥವಲ್ಲ. ವಿಷಯಾಶ್ಚರನ್ ಅಂತ ಹೇಳಿದ್ರೆ ವಿಷಯದ ಭೋಗ ಅನ್ನುವ ಅರ್ಥವಿಲ್ಲ ಇಲ್ಲಿ. ಅದನ್ನು ಆ ಅರ್ಥವಲ್ಲ ಅಂತ ಹೇಳೋದಕ್ಕೋಸ್ಕರ ವಿಷಯಾನ್ ಸ್ಥಿರಸ್ಕೃತ್ಯ ವರ್ತಮಾನಃ ವಿವರಿಸ್ತಾ ಸ್ವಾಮಿ ದೇಶಿಕನ್ ವ್ಯಾಕರಣದ ವಿಶೇಷವನ್ನು ತಿಳಿಸ್ತಾರೆ ಇಲ್ಲಿ. ಚರತಿ ಅತ್ರ ಗತ್ಯರ್ಥ, ಚರತಿ ಅನ್ನೋದು ಗತ್ಯರ್ಥಕವಾದ ಧಾತು. ಆದ್ದರಿಂದ ಇಲ್ಲಿ ಆಕ್ರಮಣ ರೂಪ ಗತಿಪರಃ, ಗತಿ ಅರ್ಥವನ್ನು ವಿವಕ್ಷೆಯಿಂದ ಹೇಗೆ ಬೇಕಾದರೂ ಅರ್ಥ ಮಾಡ್ಕೋಬೋದು. ಏನು ಹೇಳೋದಕ್ಕೆ ಇಲ್ಲಿ ಇಚ್ಛೆ, ವಕ್ತುಮಿಚ್ಛಾ ವಿವಕ್ಷೆಯಿಂದ ಯಾವ ವಿವಕ್ಷೆ ಇದೆ ಇಲ್ಲಿ, ಏನು ಉಪದೇಶ ಮಾಡ್ತಾ ಇರೋದು, ಅದಕ್ಕೆ ಅನುಗುಣವಾಗಿ ಗತ್ಯರ್ಥಕ ಅಂತ ಹೇಳಿದ್ರೆ ಹತ್ರನೂ ಬರ್ಬೋದು, ದೂರನೂ ಹೋಗ್ಬೋದು, ಎರಡೂ ಗತಿ ಅರ್ಥ ಆಯಿತು. ಆದ್ದರಿಂದ ಇಲ್ಲಿ ಆಕ್ರಮಣ ರೂಪ ಗತಿಪರಃ, ಇಂದ್ರಿಯಗಳನ್ನ ವಿಷಯಗಳನ್ನೆಲ್ಲ ಆಕ್ರಮಿಸಿ ಅದನ್ನು ತಿರಸ್ಕಾರ ಮಾಡೋದು. ಭಕ್ಷಣಾರ್ಥೋವಾ, ತಿಂದಾಕ್ಬಿಡೋದು ಅನ್ನೋ ಅರ್ಥನೂ ಬರುತ್ತೆ ಚರತಿಗೆ. ಸಂಹರಣ ಪರಹ ಇತಿ ಉಭಯಧಾಪಿ, ಸಂಹರಣ ಅನ್ನೋದು ಅದೇನೆ, ಅದರಲ್ಲಿಯೂ ಅದೇ ಅರ್ಥ ಬರುತ್ತೆ. ಸಂಹರಣ ವಿಷಯಗಳಿಂದ ಸಂಹಾರ ಮಾಡಿಕೊಂಡು, ತಿರಸ್ಕಾರಾರ್ಥತ್ವಂ ಅತ್ರ ವಿವಕ್ಷಿತಂ, ತಿರಸ್ಕಾರಾರ್ಥವೇ ಇಲ್ಲಿ ಹೇಳಲ್ಪಟ್ಟಿದೆ. ವಿವಕ್ಷಿತಂ ಅನ್ನೋದು ಮುಖ್ಯ ಇಲ್ಲಿ. ವಿವಕ್ಷ ಏನು ಅನ್ನೋದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಇದೇ ಹೋದರೆ ಎಲ್ಲ ಶ್ಲೋಕಗಳಿಗೆ ಪರಸ್ಪರ ವಿರೋಧ ಅರ್ಥಗಳು ಬಂದುಬಿಡುತ್ತೆ. ಒಂದು ಅನ್ವಯ ಕ್ರಮದಲ್ಲಿ ಸಂಗತವಾಗಿ ಅರ್ಥ ಮಾಡೋಕ್ಕಾಗೋದಿಲ್ಲ ಗೀತೆಯ ಶ್ಲೋಕಗಳಿಗೆ. ಸರಿಯಾದ ಅರ್ಥಗಳನ್ನು ಶಬ್ದಗಳಿಗೆ ನಾವು ಮಾಡದೆ ಹೋದರೆ ಒಂದು ಸಂಗತವಾದ ಅರ್ಥ ಬರೋದಿಲ್ಲ. ಇದಕ್ಕೂ ಅದಕ್ಕೂ ಸಂಗತಿ ಇರಬೇಕು. ಒಂದೊಂದು ಶ್ಲೋಕಗಳಿಗೂ ಮುಂದಿನ ಹಿಂದಿನ ಶ್ಲೋಕಗಳನ್ನೇ ಸಂಗತಿ ಇರಬೇಕು, ಸಂಗತವಾಗಿ ಬರಬೇಕು. ಇಲ್ಲದೆ ಅಸಂಗತವಾಗಿ ಬಿಡುತ್ತೆ. ತಿರಸ್ಕಾರ ಅತ್ರ ಅನಾದರ ತಥಾಚ ನೈಘಂಟುಕ, ನಿಘಂಟು ಅನ್ನುವ ಅದು ಡಿಕ್ಷನರಿ. ನಿಘಂಟು ಅಂದರೆ ಒಂದು ಗ್ರಂಥವೇ ನಿಘಂಟು ಅಂತಲೇ ಹೆಸರು. ಯಾಸ್ಕಾಚಾರ್ಯರೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದನ್ನು. ಅನಾದರ ಪರಿಭಾವ ಸ್ಥಿರಸ್ಕ್ರಿಯಾ, ನಾಮಲಿಂಗಾನುಶಾಸನ ಬರುತ್ತೆ. ನಾಮಲಿಂಗಾನುಶಾಸನದಲ್ಲಿ ನೈಘಂಟುಕ ಅಂದರೆ ಇದು ಅಮರಕೋಶವೇ. ನಾಮಲಿಂಗಾನುಶಾಸನ ಅನ್ನೋದು ಅಮರಕೋಶ. ನಿಘಂಟು ಅಂತಾನೂ ಒಂದು ಗ್ರಂಥವಿದೆ, ಯಾಸ್ಕಾಚಾರ್ಯರು ಬರೆದಿರೋದು. ವೇದ ಶಬ್ದಗಳಿಗೆಲ್ಲ ಅರ್ಥವನ್ನು ಹೇಳ್ತಾರೆ ಅದರಲ್ಲಿ. ಅನಾದರ ಪರಿಭವ ಇದೆಲ್ಲ ಹೇಳಿರೋದು ತಿರಸ್ಕ್ರಿಯಾ ಅನ್ನೋದು ಪರ್ಯಾಯ ಪದಗಳು ಅಂತ ಹೇಳಲ್ಪಟ್ಟಿದೆ. ಅದರಿಂದ ಇದಕ್ಕೆ ತಿರಸ್ಕಾರ ಅಂದರೆ ಅನಾದರ ಅನ್ನುವ ಅರ್ಥ. ಬಾಹ್ಯೇಂದ್ರಿಯ ತದ್ ವಿಷಯ ವಿಜಯೋ ಹಿ ಮನೋವಿಜಯಾರ್ಥ ಇತ್ಯಭಿಪ್ರಾಯಣ ವಿಧೇಯಮನಃ. ಆದ್ದರಿಂದ ಬಾಹ್ಯೇಂದ್ರಿಯಗಳನ್ನು ಅದರ ವಿಷಯಗಳಿಂದ ಜಯಿಸಿದರೆ ಅದರಿಂದ ಏನು ಅರ್ಥ ಅಂದರೆ ಮನಸ್ಸನ್ನು ಜಯಿಸಿದಾಗ ಆಗುತ್ತೆ ಅಂತ ಅರ್ಥ. ಮನಸ್ಸೇ ಪ್ರಧಾನವಾದದ್ದು. ಒಂದೊಂದು ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ಜ್ಞಾನೇಂದ್ರಿಯಗಳು 5 ಹೊರಗಡೆ ಎಲ್ಲ ಇರೋ ತಿಳಿಸುತ್ತೆ. ಮನಸ್ಸಿನ ಮೂಲಕವೇ ವ್ಯಾಪಾರ ಎಲ್ಲಕ್ಕೂ.
ಆತ್ಮ ಮನಸ್ಸಿ ಸಂಯುಜ್ಯತೆ ಮನಃ ಇಂದ್ರಿಯೇಣ ಇಂದ್ರಿಯಾಣಿ ಅರ್ಥೇಭ್ಯ ಅಂತ ಹೇಳ್ತಾರೆ. ಅರ್ಥಗಳೊಡನೆ ಹೋಗಿ ಸೇರುತ್ತೆ. ಆದ್ದರಿಂದ ಮನಸ್ಸು ಆತ್ಮ ಮನಸ್ಸಿನೊಡನೆ ಸಂಯೋಗ, ಮನಸ್ಸು ಇಂದ್ರಿಯಗಳೊಡನೆ, ಇಂದ್ರಿಯಗಳು ಪದಾರ್ಥಗಳೊಡನೆ, ವಿಷಯಗಳೊಡನೆ, ಹೀಗೆ ಅದು ಸಂಯೋಗ ಹೇಗಾಗುತ್ತೆ, ನಮಗೆ ಜ್ಞಾನ ಉಂಟಾಗುತ್ತೆ ಜ್ಞಾನೇಂದ್ರಿಯಗಳಿಂದ ಎಲ್ಲ ಅಂತ ಹೇಳಿದ್ರೆ ಈ ರೀತಿ ಉಂಟಾಗುತ್ತೆ. ಮನಸ್ಸು ಪ್ರಧಾನವಾದದ್ದು ಅಲ್ಲಿ. ಆದ್ದರಿಂದ ಬಾಹ್ಯೇಂದ್ರಿಯ ವಿಷಯಗಳ ಜಯ ಅನ್ನೋದೇನು ಅಂದರೆ ಮನೋವಿಜಯಾರ್ಥ, ಮನಸ್ಸನ್ನು ಜಯಿಸುವಂತಹದ್ದು. ವಿಧೇಯ ಮನಃ ಅಂತ ಹೇಳಿದ್ರು. ವರ್ತಮಾನೋ ವಿಧೇಯ ಆತ್ಮ, ಆತ್ಮಶಬ್ದಕ್ಕೆ ಮನಃ ಅನ್ನು ಅರ್ಥ ಮಾಡಿದ್ರು. ವಿಧೇಯಾತ್ಮ ಇತಿ ಮನಸಃ ಪ್ರಸಕ್ತತ್ವಾತ್ ಪ್ರಸನ್ನಚೇತಸಃ ಇತಿ ವಕ್ಷ್ಯಮಾಣತ್ವಾಚ ಪ್ರಸಾದಃ ಮನೋನೈರ್ಮಲ್ಯಂ ಇತ್ಯತ್ರಾಹ ಇತ್ಯಾಹ ನಿರ್ಮಲಾಂತಃಕರಣೋ ಭವತಿ ಅಂತ ಹೇಳುದು. ಇಲ್ಲಿ ಪ್ರಸಾದ ಅಂತ ಹೇಳೋದು ಪರಿಶುದ್ಧವಾದ ನಿರ್ಮಲವಾದ ಮನಸ್ಸು, ಅದುವೇ ಪ್ರಸನ್ನತೆ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಪ್ರಸಾದಂ ಅಧಿಗಚ್ಚತಿ, ಮುಂದೆ ಅದುವೇ ಬರುತ್ತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಈ ಎರಡು ಶ್ಲೋಕಗಳಿಗೆ ಸರಿಯಾದ ಒಂದು ಸಂಗತಿ, ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ್ತಾರೆ. ಇಲ್ಲಿ ಪ್ರಸಾದ ಶಬ್ದಕ್ಕೆ ಪ್ರಸಾದ ಅಂದರೆ ಪ್ರಸನ್ನತೆ, ನಿರ್ಮಲ ಅಂತಃಕರಣ ಅಂತ ಅರ್ಥ, ಮನಸ್ಸು ಪರಿಶುದ್ಧವಾಗುತ್ತೆ. ವಿಧೇಯ ಆತ್ಮ, ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಮಾಡಿರಲಿ. ವಿಧೇಯ ಆತ್ಮ, ಆತ್ಮಾನಂ ಆತ್ಮನಿ ಆತ್ಮನ, ಹೀಗೆಲ್ಲ ಬರುತ್ತೆ ಶ್ಲೋಕಗಳು. ಆತ್ಮಹರಂ ಆತ್ಮನಿ ಆತ್ಮನ ಅಂತ, ಅಲ್ಲಿ ಆತ್ಮ ಅಂದರೆ ನಾನು ಅನ್ನುವ ಅರ್ಥ, ತಾನು ಅನ್ನುವ ಅರ್ಥದಲ್ಲಿ ಆತ್ಮ ಶಬ್ದ ಬರುತ್ತೆ. ಜೀವಾತ್ಮ ಸ್ವರೂಪ, ಅದರಲ್ಲಿಯೂ ಆತ್ಮ ಶಬ್ದ ಬರುತ್ತೆ. ಮನಸ್ಸು ಅನ್ನುವ ಅರ್ಥದಲ್ಲಿಯೂ ಆತ್ಮ ಶಬ್ದ ಬರುತ್ತೆ. ಹೀಗೆ ಅನೇಕ ವಿಧವಾಗಿ ತಾನು ತನ್ನ ಆತ್ಮನನ್ನು ತನ್ನ ಮನಸ್ಸಿನಲ್ಲಿ ನಿಲ್ಲಿಸಿ ಅಂತ ಅರ್ಥ. ಆತ್ಮಾನಂ ಆತ್ಮನಿ ಆತ್ಮನ ಅಂತ ಹಾಗೆ ಬಂದಾಗ, ಅಂದರೆ ಇಲ್ಲಿ ಮನಃ ಆತ್ಮ ಅನ್ನುವ ಶಬ್ದಕ್ಕೆ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡುವಾಗ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ, ಆತ್ಮವಶ್ಯೈ ವಿಧೇಯಾತ್ಮ, ತನ್ನ ವಶದಲ್ಲಿರುವ ಇಂದ್ರಿಯಗಳಿಂದ ಹಾಗೆ ಇರುವಂತಹವನು ವಿಷಯಗಳನ್ನು ಇಂದ್ರಿಯಗಳನ್ನು ವಿಷಯಗಳಿಂದ ತಿರಸ್ಕಾರ ಮಾಡಿ ತನ್ನ ವಶದಲ್ಲಿ ಇಟ್ಕೊಂಡಿರುವಂತಹವನು ವಿಧೇಯ ಆತ್ಮನಾಗ್ತಾನೆ. ಅಂದರೆ ವಿಧೇಯ ಮನನಾಗ್ತಾನೆ, ಅಂದರೆ ನಿರ್ಮಲ ಅಂತಃಕರಣನಾಗ್ತಾನೆ. ಮನಸ್ಸು ನಿರ್ಮಲವಾಗಿ ಆಗುತ್ತೆ ಅವನಿಗೆ. ನಿರ್ದಗ್ಧ ಅಶೇಷ ಕಲ್ಮಶತೆಯ, ಇದೆಲ್ಲವೂ ಯಾವ ಕಾರಣ ಅಂದರೆ ಶುಭಾಶ್ರಯವಾದ ಭಗವಂತನ ದೇವಮಂಗಳ ವಿಗ್ರಹದ ಒಂದು ಧ್ಯಾನದಿಂದ ಇದು ಅವನಿಗೆ ಸಾಧಿಸುತ್ತೆ. ಇವನಿಗೆ ಬೇಕಾಗಿದ್ದ ಫಲ ಆತ್ಮಾವಲೋಕನ. ಆದ್ದರಿಂದ ಅದಕ್ಕೂ ಉಪಾಯ ಏನು ಅಂದರೆ ಭಗವಂತನ ಧ್ಯಾನ ಮಾಡಿ ಅವನ ಅನುಗ್ರಹ ಪಡೆದುಕೊಂಡ್ರೆ ಆತ್ಮಾವಲೋಕಕ್ಕೆ, ಈ ಆತ್ಮಾವಲೋಕನಕ್ಕೆ ಬೇಕಾದ ಉಪಾಯದ ಅನುಷ್ಠಾನಕ್ಕೆ ವಿರುದ್ಧವಾದ ಪ್ರತಿಬಂಧಕಗಳನ್ನೆಲ್ಲ ನಾಶ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಇವನಿಗೆ ತನ್ನ ಫಲ ಲಭಿಸುತ್ತೆ. ಅದು ಮಾಡದೆ ಹೋದರೆ ಸಂಸಾರದಲ್ಲಿಯೇ ಇರ್ತಾನೆ. ಆದ್ದರಿಂದ ಅದು ಇಲ್ಲಿ ಸ್ಪಷ್ಟವಾಗಿ ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದೆ. ಇದುವೇ ಮುಂದೆ ಈ ಶ್ಲೋಕವೇ ಮುಂದುವರಿಯುವ ಅರ್ಥವು ಇದರ ಮುಂದೆ ಬರುತ್ತೆ. ಇದನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮವ್ಯಾಮೋಹತಸ್ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ಸಿಂಧೋ ರಾಮಾನುಜಚರಣೋ ಪ್ರಪತ್ತಿ ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ಭಗವಾನ್ ನಮೋ ದೇಶಿಕಾಯ ನಮಃ.